ನಾನು ಸುಮಾರು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಅಥವಾ ರಾಜ್ಯದ ನಾನಾ ಭಾಗಗಳಿಗೆ ವಿಸಿಟ್ ಮಾಡಿದ್ದೆ. ಆದರೆ ಈ ಸ್ಕೂಲು ಕಾಲೇಜಸ್ ವಿಡಿಯೋ ಮಾಡಿದಾಗ, ಸರ್ ನಿಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅಂತ ನಾರ್ಮಲ್ ಆಗಿ ನಾನು ಪ್ರತಿಯೊಬ್ಬ ಪ್ರಿನ್ಸಿಪಲ್ರ ಹತ್ರ ಅಥವಾ ಚೇರ್ಮನ್ ಹತ್ರ ಕೇಳಿರ್ತೀನಿ. ಇಲ್ಲಿಗೆ ಬಂದು ಕೇಳಿದಾಗ ಗೊತ್ತಾಗಿದ್ದು ಸರಿಸುಮಾರು 5,000 ಮಕ್ಕಳು ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ವಿದೇಶದಿಂದ ಇರುವಂತಹ ಕೆಲವೊಂದು ಮಕ್ಕಳು ಕೂಡ ಇಲ್ಲಿ ಬಂದು ಇದ್ದು ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. 2016ರಲ್ಲಿ ಒಂದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಉಜಿರೆಯಲ್ಲಿ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10ನೇವರೊಂದು 10th ಮಕ್ಕಳು ಒಂದು 20 ಮಕ್ಕಳಿದ್ರು, PUC ಅವರು 4 ಮಕ್ಕಳಿಂದ ಸ್ಟಾರ್ಟ್ ಆದಂತ ಸಂಸ್ಥೆ. ಯಾವ ರೀತಿ ಖರ್ಚಿಲ್ಲ, ಪೇಮೆಂಟ್ಸ್ ಇದೆಲ್ಲ MBBS ಮಾಡುವಂತದ್ದು ನೋಡಿ ನಮ್ಮಂತ ಮಧ್ಯಮ ವರ್ಗದವರಿಗೆ ಕಷ್ಟ. ಸೊ ನನ್ನ ಕಾಲೇಜ್ನ ಉದ್ದೇಶದ್ದು ಯಾವುದು ಅಂತ ಹೇಳಿ ಶ್ರೀಮಂತರಿಗೋಸ್ಕರ ಕಾಲೇಜ್ ಮಾಡಬೇಕು ಅಂತಲ್ಲ. ಸೊ ನನ್ನಂತ ಒಂದು ಮಧ್ಯಮ ವರ್ಗದವರು ಏನಿದ್ದಾರೆ, ಬಡ ವಿದ್ಯಾರ್ಥಿಗಳೇನಾಗಿದ್ದಾರೆ, ಅವರಿಗೆ ಒಂದು ಫ್ರೀ ಸೀಟ್ MBBS ಸಿಕ್ಕಿದ್ರೆ ಅಂತವರಿಗೆ ಜೀವಮಾನ ಇಡೀ ಅವರಿಗೆ ಒಂದು ಯೂಸ್ ಆಗುವಂತ ಒಂದು ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಂದ ಬಂದಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡ್ಲಿಕ್ಕೆ ನಮಗೆ ಬಹಳ ದೊಡ್ಡ ಸಹಕಾರ ಕೊಡ್ತಾ ಇದೆ. ಕಳೆದ ವರ್ಷ 5 ಕೋಟಿಗಿಂತಲೂ ಅಧಿಕ ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಟಂತ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು XLPU ಕಾಲೇಜು ಮಾತ್ರ. ಎಲ್ಲೆಲ್ಲಿಯ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದ್ದಾರೆ, ಯಾವ ಭಾಗದ ಮಕ್ಕಳೆಲ್ಲ ಇದ್ದಾರೆ? ಮಹಾರಾಷ್ಟ್ರ, ನಮ್ಮ ಬಾರ್ಡರ್ ಕೇರಳ, ಗುಜರಾತ್, ಆಮೇಲೆ ನಮ್ಮ ದುಬೈ, ಕುವೈಟ್ ಇಂದ ಕೂಡ ನಮ್ಮ ಸ್ಟೂಡೆಂಟ್ಸ್ ಓದ್ತಿದ್ದಾರೆ. ಅಲ್ಲಿ ಓದಿದ 10th ವರೆಗೆ CBSE ಅಲ್ಲಿ ಇಂಡಿಯನ್ ಸ್ಕೂಲ್ ಓದಿದ ಮಕ್ಕಳು ಅನೇಕ ಮಕ್ಕಳು ನಮ್ಮಲ್ಲಿ 40ರಿಂದ 50 ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ನನಗೆ 10th ಅಲ್ಲಿ 625 ಔಟ್ ಆಫ್ 625 ಬಂದಿದ್ರಿಂದ ಎಕ್ಸೆಲ್ ಅಲ್ಲಿ ನಾನು ಅಡ್ಮಿಷನ್ಗೆ ಅಂತ ಬಂದಾಗ ಎಕ್ಸೆಲ್ ಬೆಳಕು ಫೌಂಡೇಶನ್ ಬಗ್ಗೆ ತಿಳಿಯಿತು. ಎಕ್ಸೆಲ್ ಬೆಳಕು ಫೌಂಡೇಶನ್ ಅಂಡರ್ ಅಲ್ಲಿ ನನಗೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್. 248 ಮಕ್ಕಳಿಗೆ ಒಂದು ಫ್ರೀ ಆಗಿ ನಮ್ಮಲ್ಲಿ ಮೆಡಿಕಲ್ ಸೀಟ್ ಮಾಡಿ ಕೊಟ್ಟಿರುವಂತದ್ದು. ಏನೆಲ್ಲ ಇದೆ ಸರ್ ಟೋಟಲ್ ಕ್ಯಾಂಪಸ್ ಅಲ್ಲಿ? ಸರ್ ATM ಇದೆ, ನಂದಿನಿ ಅವರದ್ದು ಮಿಲ್ಕ್ ಪಾರ್ಲರ್ ಇದೆ, ಹಾಸ್ಪಿಟಲ್ ಡಾಕ್ಟರ್ ಫೆಸಿಲಿಟಿ ಇದೆ, ಆಮೇಲೆ ನಮ್ಮ ಮಕ್ಕಳಿಗೆ ಹೇರ್ ಕಟಿಂಗ್ ಸೆಲೂನ್ ಇದೆ, ಎಲ್ಲ ರೀತಿಯದು. ಯಾಕಂದ್ರೆ ನಮ್ಮ ಮಕ್ಕಳು ಏನ್ ನಮ್ಮಲ್ಲಿ ಒಮ್ಮೆ ಸೇರಿದ್ರೆ ಹೊರಗಡೆ ಅವ್ರಿಗೆ ಹೋಗ್ಲಿಕ್ಕಿಲ್ಲ, ಕ್ಯಾಂಪಸ್ ಒಳಗಡೆ ಇರಬೇಕು. ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಬಡವರ ಬಾದಾಮಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಮಧ್ಯಮ ವರ್ಗದ ವಿದ್ಯಾರ್ಥಿಯೊಬ್ಳು ತನ್ನ ಡಾಕ್ಟರ್ ಆಗೋ ಕನಸನ್ನ ನನ್ಸ್ ಮಾಡ್ಕೋತಾಳೆ ಅಂದ್ರೆ ಅದು ನಿಜವಾಗ್ಲೂ ನಮ್ಮ ಎಕ್ಸೆಲ್ ಕಾಲೇಜ್ ಇಂದಾನೆ ಸಾಧ್ಯ. ಡಾಕ್ಟರ್ ಓದ್ಬೇಕು ಅಂತಿದ್ರೆ ಅಥವಾ ನಮ್ದು IIT ಹೋಗ್ಬೇಕು ಅಂತಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ನಂಬರ್ 1 ಕಾಲೇಜ್ ಅಂತ ಹೇಳಿ ಅದು XLPU ಕಾಲೇಜ್. ಯಾಕೆಂತ ಹೇಳಿದ್ರೆ ನಾವು ಅವರಿಗೆ PU ಎಜುಕೇಶನ್ ಒಟ್ಟಿಗೆ ನೀಟ್ ಕೋಚಿಂಗ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದೆ. ನಮ್ಮ PU ಕಾಲೇಜ್ ನಮ್ಮ ಟ್ರಸ್ಟ್ ಇಂದ ₹1 ಕೂಡ ಸ್ಯಾಲರಿ ತಗೊಳ್ಳದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಮಾಡಿದಂತ ಸಂಸ್ಥೆ. ಸ್ಟೇಟ್ ಬೋರ್ಡ್ ಅಲ್ಲಿ 98 ಅಬೌವ್ ತೆಗೆದು ಸಂಪೂರ್ಣ ಉಚಿತ, ಯಾವುದೇ ರೀತಿಯ ಫೀಸ್ ಇಲ್ಲ ಸರ್ ಅವರಿಗೆ. DKC ಅವರು ಒಂದು ಮಾತನ್ನ ಹೇಳ್ತಾರೆ, ನನ್ನ ಕಿರಿಯ ಮಿತ್ರ, ಸೊ ಇವರಿಗೆ ನಾನು ಸೀಟ್ ಬೇಕು, ನಮ್ಮ ರಿಲೇಟಿವ್ಸ್ ಅಥವಾ ನನ್ನನ್ನು ಕೇಳ್ಕೊಂಡು ಬಂದವ್ರಿಗೆ ಸೀಟ್ ಬೇಕು ಅಂತ ನಾನೊಂದು ಇನ್ಫ್ಲೂಯೆನ್ಸ್ ಮಾಡೋದಕ್ಕೋಸ್ಕರ ಇವ್ರಿಗೆ ಫೋನ್ ಮಾಡಿದ್ದೆ ಅಂತ. ಅಷ್ಟು ದೊಡ್ಡ ವ್ಯಕ್ತಿ, ಸುಮಾರು ಕಡೆ ಅವ್ರಿಗೆ ಕಾಂಟ್ಯಾಕ್ಟ್ ಇರುವಂತಹ ವ್ಯಕ್ತಿ ನಿಮಗೆ ಸ್ಪೆಷಲ್ ಆಗಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಣ ಸಂಸ್ಥೆ ಎಷ್ಟು ದೊಡ್ಡ ಮಟ್ಟಿಗೆ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡ್ತಾ ಇದೆ ಅನ್ನೋದು ಆ ಒಂದು ಮಾತಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಳ್ತಂಗಡಿಗೆ ಬಂದಿದ್ದೆ. ಬೆಳ್ತಂಗಡಿಯಲ್ಲಿ ನಿಮಗೆ ಗುರುವಾಯನ ಕೆರೆ ಅಂತ ಒಂದು ಕೆರೆ ಗೊತ್ತಿರಬಹುದು, ನನಗೂ ಕೂಡ ಗೊತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಆ ಕೆರೆಯ ದಂಡೆಯ ಮೇಲೆ ನಿಂತಿದ್ದೆ. ಆ ದಂಡೆಯ ಮೇಲೆ ನಿಂತು ಮುಂದುಗಡೆ ಕಣ್ಣು ಹಾಯಿಸಿದ್ರೆ ನಿಮಗೆ ನಾನು ಈಗ ಸದ್ಯಕ್ಕೆ ನಿಂತಿದ್ನಲ್ಲ XLPU ಕಾಲೇಜ್ ಕಾಣಿಸುತ್ತೆ. ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ಸುಂದರವಾದ ವ್ಯೂಸ್ ಇದೆ. ಒಂದು ಬೆಳಗಿನ ಸೂರ್ಯ ಉದಯಿಸೋದು, ಇನ್ನೊಂದು ಸಂಜೆಯ ಸೂರ್ಯ ಮುಳುಗೋದು. ಇವೆರಡೂ ಕೂಡ ನಾನು ಈಗ ನಿಮಗೆ ಶಾರ್ಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದಾಗ ಈ XLPU ಕಾಲೇಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಂಡೆ. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನಾನು ಸುಮಾರು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಅಥವಾ ರಾಜ್ಯದ ನಾನಾ ಭಾಗಗಳಿಗೆ ವಿಸಿಟ್ ಮಾಡಿದ್ದೆ. ಆದರೆ ಈ ಸ್ಕೂಲು ಕಾಲೇಜಸ್ ವಿಡಿಯೋ ಮಾಡಿದಾಗ, ಸರ್ ನಿಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅಂತ ನಾರ್ಮಲ್ ಆಗಿ ನಾನು ಪ್ರತಿಯೊಬ್ಬ ಪ್ರಿನ್ಸಿಪಲ್ರ ಹತ್ರ ಅಥವಾ ಚೇರ್ಮನ್ ಹತ್ರ ಕೇಳಿರ್ತೀನಿ. ಇಲ್ಲಿಗೆ ಬಂದು ಕೇಳಿದಾಗ ಗೊತ್ತಾಗಿದ್ದು ಸರಿಸುಮಾರು 5,000 ಮಕ್ಕಳು ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ವಿದೇಶದಿಂದ ಇರುವಂತಹ ಕೆಲವೊಂದು ಮಕ್ಕಳು ಕೂಡ ಇಲ್ಲಿ ಬಂದು ಇದ್ದು ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಅದ್ರ ಜೊತೆಗೆ ಪ್ರತಿ ವರ್ಷ ಸುಮಾರು 200ಕ್ಕಿಂತ ಅಧಿಕ, ಲಾಸ್ಟ್ ಇಯರ್ 248 ಮಕ್ಕಳಿಗೆ ಫ್ರೀ ಮೆಡಿಕಲ್ ಸೀಟ್ ಕೂಡ ಆಗಿದೆ.
ಸೊ ನನಗೆ ಖುಷಿ ಆಗೋದು ನೋಡಿ, ಒಂದು ಮೆಡಿಕಲ್ ಸೀಟ್ಗೆ 1.5-2 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದೇ ಫ್ರೀ ಸೀಟ್ ಆದಲ್ಲಿ ಆತ ಒಂದು 5,000 ಅಥವಾ 1 ಲಕ್ಷ ರೂಪಾಯಿಯಲ್ಲಿ ಕಲಿಬಹುದು. ಸೊ ಈ ಥರದ ಕಾಲೇಜುಗಳು ನಮ್ಮ ಈ ಊರಲ್ಲಿ ಇದೆ ಅನ್ನೋದು ಗೊತ್ತಾದಾಗ ಇದನ್ನ ವಿಡಿಯೋ ಮಾಡಬೇಕು, ಇದನ್ನ ನಮ್ಮ ಜನತೆಗೆ ತೋರಿಸ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಈ ಒಂದು ಎಕ್ಸೆಲ್ PU ಕಾಲೇಜ್ ಮುಂದೆನೆ ಇದರ ಕಂಪ್ಲೀಟ್ ಕ್ಯಾಂಪಸ್ಸನ್ನು ಒಂದು ರೌಂಡ್ ನೋಡ್ಕೊ ಬಂದೆ. ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್ ಅಂತ ಇದೆ. ಸೊ ಹಾಗಾಗಿ 5,000 ಮಕ್ಕಳು, ಸರಿಸುಮಾರು 1,000 ಟೀಚರ್ಸ್ಗಳು, ಫ್ಯಾಕಲ್ಟೀಸ್ ಅಂತ ಏನು ಕರಿತೀವಿ ಅವರೆಲ್ಲರೂ ಇಲ್ಲಿದ್ದಾರೆ. ಸೊ ಒಂದು ರೌಂಡ್ ಹೋಗಿ ಬಂದಾಗ ನನಗೆ ಖುಷಿ ಆಗಿದ್ದು, ಯಾರಾದರೂ ಪೋಷಕರು ತಮ್ಮ ಮಕ್ಕಳಿಗೆ PU ಎಜುಕೇಷನ್ ಎಲ್ಲಿ ಮಾಡಬಹುದು ಅಂತ ಯೋಚನೆ ಮಾಡೋರಿದ್ರೆ ಖಂಡಿತ ಈ ಒಂದು ಕಾಲೇಜ್ ದಿ ಬೆಸ್ಟ್ ಅಂತ ನನಗನ್ನಿಸ್ತು. ಸೊ ಬನ್ನಿ ಈ ಕಾಲೇಜ್ನ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ಪಡ್ಕೊಬರೋಣ. ಇಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೆಯುತ್ತೆ, ಮಕ್ಕಳು ಯಾವ ರೀತಿ ಓದ್ತಾರೆ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಯಾವ ರೀತಿ ಇದೆ, ಜೊತೆಗೆ ಇಲ್ಲಿ ಮಕ್ಕಳಿಗೆ ಯಾವ ಬಗೆಯ ಫುಡ್ಗಳು ಸಿಗುತ್ತೆ, ಇದೆಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿನ ಚೇರ್ಮನ್ರಾಗಿರುವಂತಹ ಸುಮಂತ್ ಕುಮಾರ್ ಜೈನ್ರಿಂದ ನಾವು ತಿಳ್ಕೊಬರೋಣ. ಸರ್ ಕಾರ್ಯಕ್ರಮ. ಸರ್ ನಮಸ್ಕಾರ ಸರ್. ಗುರುವಾಯನಕೆರೆ ಬಂದಾಗ ನಮ್ಮ ಕಾಲೇಜ್ ವಿಸಿಟ್ ಮಾಡಿದಕ್ಕಾಗಿ ಮೊದಲನೇದಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದಗಳು ಮತ್ತೆ ಸುಸ್ವಾಗತ. ಎಸ್, ಗುರುವಾಯನಕೆರೆ ಯಾರು ಗೊತ್ತಿಲ್ಲ ಹೇಳಿ, ಆ ಕೆರೆಯ ಇತಿಹಾಸ ಬಹುಶಃ ಬಹಳ ದೊಡ್ಡದಿದೆ. ಸೊ ಅದ್ರ ಜೊತೆಗೆ ಎಕ್ಸೆಲ್ PU ಕಾಲೇಜ್ ಕೂಡ ಬಹಳ ದೊಡ್ಡ ಮಟ್ಟಿನ ಹೆಸರನ್ನ ಇವತ್ತು ಪಡ್ಕೊಂತಾ ಇದೆ. ನನಗೆ ನಿಜವಾಗ್ಲೂ ಖುಷಿ ಆಯ್ತು ಸರ್. 5,000 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ಜೊತೆಗೆ ಪ್ರತಿಯೊಬ್ಬರಿಗೂ ಸಂಸ್ಕಾರಯುತ ಶಿಕ್ಷಣವನ್ನ ನೀವು ಕೊಡ್ತಾ ಇದ್ದೀರಾ ಅನ್ನೋದು ನಿಜವಾಗಿಯೂ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಹೆಂಗೆ ಈ ಕನಸು ಹುಟ್ಕೊಂಡಿದ್ವು ಅಂತ? ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ಕಾರ. ನಾನು ಸುಮಂತ್ ಜೈನ್ ಅಂತೇಳಿ ಎಕ್ಸೆಲ್ PU ಕಾಲೇಜಿನ ಅಧ್ಯಕ್ಷನಾಗಿದ್ದೇನೆ. ನಾನು ಕೂಡ ಒಂದು ಮೂಡಬಿದ್ರೆಯ PU ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿರುವಾಗ ನನ್ನ ಮನೆ ಉಜಿರೆ ಹತ್ರ. ಡೈಲಿ ನಾನು ಉಜಿರೆಯಿಂದ ಹೋಗಿ ಬರುವುದು. ಡೈಲಿ ಬೆಳಿಗ್ಗೆ ಒಂದು 6:30 ಎದ್ದು ಹೋಗಿ ಬೆಳಿಗ್ಗೆ 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿ ಸಂಜೆ 5 ಗಂಟೆವರೆಗೆ ಕ್ಲಾಸ್ ಮಾಡಿ ವಾಪಸ್ ಬರ್ತಾ ಇದ್ದೆ. ಹೀಗೆ ನಾನು ಡೈಲಿ ಹೋಗಿ ಬರುವಾಗ ನನಗೆ ನನ್ನ ಊರಲ್ಲಿ ಏನಾದರೂ ಒಂದು 4 ಮಕ್ಕಳಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೆ 2016ರಲ್ಲಿ ಒಂದು ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಉಜಿರೆಯಲ್ಲಿ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10ನೇವರು, ಒಂದು 10th ಮಕ್ಕಳು, ಒಂದು 20 ಮಕ್ಕಳಿದ್ರು. PUC ಅವರು 4 ಮಕ್ಕಳಿಂದ ಸ್ಟಾರ್ಟ್ ಆದಂತ ಸಂಸ್ಥೆ. ಸೊ ನಾವು ಯಾವುದು ಕೂಡ 4 ಮಕ್ಕಳಿಗೆ ಕೂಡ ಫ್ರೀ ಸರ್. ಒಬ್ಬರೇ ಈಗ ನಮ್ಮ 4 ಮಕ್ಕಳು ನಮ್ಮ ಈಗಲೂ ಟಚ್ ಅಲ್ಲಿ ಇದ್ದಾರೆ. ಕೆಲವು ಮಕ್ಕಳು MBBS ಆಗಿ MD ಆಗಿದೆ ಈಗ, ಇನ್ನು ಕೆಲವರು IIT ಓದ್ತಾ ಇದ್ದಾರೆ, ಅವರು ಕೂಡ ಕಂಪ್ಲೀಟ್ ಆಯ್ತು. ಎಲ್ಲಾ ಮಕ್ಕಳಿಗೆ ಕೂಡ ನಾವು ಫ್ರೀ ಎಜುಕೇಶನ್, ಯಾವುದೇ ರೀತಿಯ ಸ್ವಾರ್ಥ ಇರಲಿಲ್ಲ. ಯಾಕಂದ್ರೆ ನಮ್ಮ ಉಜಿರೆಯಲ್ಲಿ ಒಂದು ಗ್ರಾಮೀಣ ಪ್ರದೇಶ ಸರ್. ಸೊ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ರು. ಯಾಕಂದ್ರೆ ನಾನು ಕೂಡ ಒಬ್ಬ ಟಾಪರ್ ಸ್ಟೂಡೆಂಟ್ ಆಗಿದ್ದೆ. ಬಟ್ ನಂಗೂ ಕೂಡ ಆ ಟೈಮಲ್ಲಿ ಒಂದು ಮೆಡಿಕಲ್ ಮಾಡಬೇಕು ಅಂತ ಹೇಳುವಂತ ಒಂದು ಆಸೆ ಇತ್ತು ನಾನು ಸ್ಟೂಡೆಂಟ್ ಆಗಿದ್ದಾಗ. ಬಟ್ ಆ ಸಂದರ್ಭಗಳು ನಾನಾ ರೀತಿಯ ಒಂದು ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ. ನಾನೊಂದು ಸಣ್ಣ ಒಂದು ಹುಲ್ಲಿನ ಮನೆಯಲ್ಲಿ ಹುಟ್ಟಿದವ ಸರ್. ನಾನು ನಮ್ಮ ಮನೆ ಕರೆಂಟ್ ಆದ ನಾನು ಸೆಕೆಂಡ್ ಇಯರ್ BSc ಇರುವಾಗ ಸರ್, ಹುಲ್ಲಿನ ಮನೆ. ಈಗಲೂ ಕೂಡ ನನ್ನ ಮನೆ ಇರೋದು ಹಂಚಿನ ಮನೆ ಸರ್. ಇಷ್ಟು ದೊಡ್ಡ ಕಾಲೇಜ್ನ ಓನರ್ ಆಗಿರ್ಬೋದು, ಈಗಲೂ ಕೂಡ ನೀವು ಬಂದು ನೋಡಿ, ಸಣ್ಣ ಹಂಚಿನ ಮನೆ. ನೆಲ ಇನ್ನೂ ಕೂಡ ಯಾವ್ದು ಕಾವಿ ನೆಲ ಅಂತ ಹೇಳ್ತಾರಲ್ಲ, ಆ ತರ ನೆಲ ಈಗಲೂ ಕೂಡ ಅಂತ ನೆಲವೇ ಇರುವುದು ನಮ್ಮ ಮನೆ. ಅಲ್ಲಿಂದ ಬಂದು ಈ ಒಂದು ಕ್ಯಾಂಪಸ್ ಅನ್ನ ನಾವು ಒಂದ್ ರೌಂಡ್ ನೋಡಿದ್ರೆ ಸರ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆ ಅಂದಾನೆ ಬೇರೆ, ಅಷ್ಟು ಸುವ್ಯವಸ್ಥಿತವಾಗಿ ಇದನ್ನ ರೆಡಿ ಮಾಡಿದ್ರೆ ಬಹುಶಃ ಆ ಕಷ್ಟನೇ ಈ ಕನಸನ್ನ ಕಾಣೋದಕ್ಕೆ. ಖಂಡಿತ ಸರ್. ನಾನು ನಂಗೆ MBBS ಆಗ್ಲಿಲ್ಲ ಸರ್. ಆ ಉದ್ದೇಶದಲ್ಲಿ ನನ್ನಂತ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇದ್ರು. ಸೊ ಅಂತ ವಿದ್ಯಾರ್ಥಿಗಳಿಗೆ ಕೂಡ ನಾನು ಕೂಡ ಒಂದು ಏನಾದ್ರೂ ಕೊಡುಗೆ ಕೊಡಬೇಕು. ಯಾಕಂದ್ರೆ ನೀಟ್ ಇರ್ಬೋದು, JEE, CET ಅಂತ ಹೇಳುವಂತ ಏನ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದನ್ನು ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಟ್ರೈನಿಂಗ್ ಬೇಕಾಗ್ತದೆ ಅವರಿಗೆ. ಸೊ ನಮ್ಮಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಂದು 2016ರಲ್ಲಿ ಉಚಿತವಾಗಿ ನಾನು ಸ್ಟಾರ್ಟ್ ಮಾಡಿರುವಂತದ್ದು. ಇದರ ಹಿಂದೆ ನಾನು ಇಷ್ಟು ದೊಡ್ಡ ಕಾಲೇಜ್ ಕಟ್ತೇನೆ ಅಥವಾ ಒಂದು ಏನೋ ಒಂದು ಹಣ ಮಾಡಬೇಕು ಆ ತರ ಉದ್ದೇಶವೇ ಇರಲಿಲ್ಲ. ಪ್ರಾಮಾಣಿಕ ಉದ್ದೇಶ ಇದ್ದದ್ದು, ನನ್ನ ಹಾಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, 4 ಮಕ್ಕಳಿಗೆ ಹೆಲ್ಪ್ ಆಗಬೇಕು, ಉಚಿತವಾಗಿ ಒಂದು ನೀಟ್ ಕೋಚಿಂಗ್ ಕೊಟ್ಟು ನಮ್ಮ ಊರಿನಲ್ಲಿ ಕೂಡ ಡಾಕ್ಟರ್ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದಂತ ಸಂಸ್ಥೆ. ಇಲ್ಲಿ ಎಲ್ಲ ನಾನು ಒಂದಿಷ್ಟು ಬೋರ್ಡ್ ಗಳನ್ನ ನೋಡ್ತಾ ಇದ್ದೆ. ಇದೆಲ್ಲ ಏನ್ ಸರ್, ಈಗ ಟಾಪರ್ ಅಥವಾ ಹೇಗೆ ಫ್ರೀ ಮೆಡಿಕಲ್ ಸೀಟ್ ಆಗಿರೋದಾ? ಸರ್ ಈಗ ನೋಡಿ, ನಮ್ಮಲ್ಲಿ 4 ಮಕ್ಕಳು ಏಮ್ಸ್ ಗೆ ಹೋಗಿದ್ದಾರೆ ಸರ್. ಒಂದು ನಿಮ್ಗೆ ಗೊತ್ತಿರ್ಬೋದು, ಒಂದು ಕಾಲೇಜ್ ಸ್ಟಾರ್ಟ್ ಆಗಿ 6 ವರ್ಷ ಆಗಿದೆ ಅಷ್ಟೇ. ಈಗಲೂ 4 ಮಕ್ಕಳು ಏಮ್ಸ್ ಗೆ ಹೋಗುವಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ನಂಬರ್ 1 ಕಾಲೇಜ್ ಯಾವ್ದು ಸರ್? ಏಮ್ಸ್ ಮತ್ತೆ ಜಿಪ್ಮರ್. 4 ಮಕ್ಕಳು ಏಮ್ಸ್ ಗೆ ಹೋಗಿದ್ದಾರೆ. ಆದಿತ್ಯ, ಪ್ರಜ್ವಲ್, ಮತ್ತೆ ನಮ್ಮ ರಾಹುಲ್ ಮತ್ತೆ ಸಂಜನೀರನ್ ಅವರು ಅಂತ ಹೇಳಿ, ಮತ್ತೆ ನಮ್ಮ ಪ್ರವಣ್ ಪೊಣ್ಣಣ್ಣ ಜಿಪ್ಮರಿಗೆ ಹೋಗಿದ್ದಾನೆ. ಸೊ ಇದು ನಮ್ಮ ಒಂದು 4 ಮಕ್ಕಳು ಏಮ್ಸ್ ಅಲ್ಲಿ ಒಬ್ಬ ಹುಡುಗ ಜಿಪ್ಮರ್ ಓದ್ತಿರುವಂತದ್ದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಈ ವರ್ಷ ಏನು ಫಟಕಂಟು ಸರ್, ಇವರೆಲ್ಲ ಕೂಡ 248 ಮಕ್ಕಳು, 400 ಮಕ್ಕಳು ಮೆಡಿಕಲ್ ನೀಟ್ ಎಕ್ಸಾಮ್ ಬರೆದಿದ್ರು ಈ ವರ್ಷ ಕಾಲೇಜಲ್ಲಿ. ಸೊ 400 ಮಕ್ಕಳಲ್ಲಿ 248 ಮಕ್ಕಳಿಗೆ ಒಂದು ಫ್ರೀ ಆಗಿ ನಮ್ಮಲ್ಲಿ ಮೆಡಿಕಲ್ ಸೀಟ್ ಮಾಡಿ ಕೊಟ್ಟಿರುವಂತದ್ದು. ಒಂದು ಸಲ ಮೆಡಿಕಲ್ ಸೀಟ್ ಫ್ರೀ ಆಗಾಯ್ತು ಅಂದ್ರೆ ಅವ್ರಿಗೆ ಫ್ರೀ ಎಜುಕೇಶನ್, ಖಂಡಿತ ಸರ್, ಖರ್ಚೇ ಇರೋದಿಲ್ಲ, ಯಾವ ರೀತಿ ಖರ್ಚಿಲ್ಲ. ಪೇಮೆಂಟ್ ಸೀಟ್ MBBS
MBBS ಮಾಡುವಂತದ್ದು ನೋಡಿ ನಮ್ಮಂತ ಮಧ್ಯಮ ವರ್ಗದವರಿಗೆ ಕಷ್ಟ. ಸೊ ನನ್ನ ಕಾಲೇಜ್ನ ಉದ್ದೇಶದ ಯಾವುದು ಅಂತ ಹೇಳಿ ಶ್ರೀಮಂತರಿಗೋಸ್ಕರ ಕಾಲೇಜ್ ಮಾಡಬೇಕು ಅಂತ ಅಲ್ಲ. ಸೊ ನನ್ನಂತ ಒಂದು ಮಧ್ಯಮ ವರ್ಗದವರು ಏನಿದ್ದಾರೆ, ಬಡ ವಿದ್ಯಾರ್ಥಿಗಳೇನಾಗಿದ್ದಾರೆ, ಅವರಿಗೆ ಒಂದು ಫ್ರೀ ಸೀಟ್ MBBS ಸಿಕ್ಕಿದ್ರೆ ಅಂತವರಿಗೆ ಜೀವಮಾನ ಇಡೀ ಅವರಿಗೆ ಒಂದು ಯೂಸ್ ಆಗುವಂತ. ಬಟ್ ನಾನು ಹೇಳೋದು ಸರ್, ಬಹುಶಃ ಇಲ್ಲಿ ಯಾವ ಮಕ್ಕಳು ಜಾಯಿನ್ ಆಗ್ತಾರೆ ಅವರು ನಾನೊಬ್ಬ ಡಾಕ್ಟರ್ ಆಗಬಹುದು ಅಂತ ಕನಸನ್ನು ಇಟ್ಕೊಂಡು 100% ಬರ್ಬಹುದೇನೋ. ಖಂಡಿತ 100%. ಯಾಕಂದ್ರೆ ಡಾಕ್ಟರ್ ಓದ್ಬೇಕು ಅಂತಿದ್ರೆ ಅಥವಾ ನಮ್ಗೊಂದು IIT ಹೋಗ್ಬೇಕು ಅಂತಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ನಂಬರ್ 1 ಕಾಲೇಜ್ ಅಂತ ಹೇಳಿ ಅದು XLPU ಕಾಲೇಜ್. ಯಾಕಂತ ಹೇಳಿದ್ರೆ ನಾವು ಅವರಿಗೆ PU ಎಜುಕೇಶನ್ ಒಟ್ಟಿಗೆ ನೀಟ್ ಕೋಚಿಂಗ್ ಇರ್ಬೋದು, JEE ಇರ್ಬೋದು, CET ಇರ್ಬೋದು, ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಸ್ಪೆಷಲ್ ಅಂತ ಹೇಳಿದ್ರೆ ಅವರಿಗೊಂದು ನಮ್ಮಲ್ಲಿ XL ಬೆಳಕು ಅಂತ ಹೇಳುವಂತ ಕಾರ್ಯಕ್ರಮ. ಅದ್ರಲ್ಲಿ ನಾವು ಫ್ರೀ ಎಜುಕೇಶನ್, ಈಗ 10th ಅಲ್ಲಿ ಯಾರು ಟಾಪರ್ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ನಾವು ಕೊಡುವಂತ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್. XLPU ಕಾಲೇಜಿನ ಅರಬಲಬೆಟ್ಟ ಕ್ಯಾಂಪಸ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ನಾನು ಮಕ್ಕಳ ದಾಯಿತ್ವವನ್ನು ವಹಿಸಿದ್ದೇನೆ. ಇವತ್ತು XLPU ಕಾಲೇಜ್ ರಾಜ್ಯದ ಅತಿ ದೊಡ್ಡ ಸೈನ್ಸ್ PU ಕಾಲೇಜ್. ಇಲ್ಲಿ ಸಾವಿರಾರು ಮಕ್ಕಳು ಮಧ್ಯಮ ವರ್ಗದಿಂದ ವಿಶೇಷವಾಗಿ ತಮ್ಮ ಕನಸುಗಳನ್ನು ಹೊತ್ತುಕೊಂಡು ಬರ್ತಾರೆ. ಸಾಕಷ್ಟು ಆಸೆಗಳನ್ನು ಕಂಡು ಈ ಕ್ಯಾಂಪಸ್ಸಿಗೆ ಬಂದಾಗ ಅವರ ಡ್ರೀಮನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ, ಅವರ ಕನಸುಗಳನ್ನು ನನಸು ಮಾಡಲಿಕ್ಕೋಸ್ಕರ ತುಂಬ ಪರಿಶ್ರಮವನ್ನು ವಹಿಸ್ತೇವೆ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಚಾಲೆಂಜಸ್ ನಮಗೆ ಬರುತ್ತೆ. ಅದು ಹೋಮ್ ಸಿಕ್ ಇರಬಹುದು, ಸ್ಟಡೀಸ್ ಬಗ್ಗೆ ಇರಬಹುದು, ವ್ಯವಸ್ಥೆಗಳ ಬಗ್ಗೆ ಇರಬಹುದು. ಸೊ ಈ ಚಾಲೆಂಜಸ್ಗಳು ಬಂದಾಗ ಇದನ್ನು ಎದುರಿಸಲಿಕ್ಕೆ ಬಹಳ ದೊಡ್ಡ ನಮಗೆ ಮಾರ್ಗದರ್ಶನ ಅದು ಸುಮಂತ್ ಸರ್ದು. ಅದು ಯಾವುದೇ ರೀತಿಯ ವ್ಯವಸ್ಥೆಗಳು ನಮಗೆ ಬೇಕು ಅಂತ ಕೇಳಿದಾಗಲೂ ಕೂಡ ಸರ್ನ ಬಾಯಲ್ಲಿ ಯಾವತ್ತು ನೋ ಎನ್ನುವ ವರ್ಡ್ ಬರೋದಿಲ್ಲ. ಸೊ ಮಕ್ಕಳಿಗೆ ಬೇಕು ಅಂತ ಆದರೆ ಅದನ್ನು ಆ ಬಗ್ಗೆ ಎರಡನೇ ಥಿಂಕಿಂಗೇ ಇಲ್ಲ. ನೀವು ತಕ್ಷಣ ಅದಕ್ಕೆ ಏನು ವ್ಯವಸ್ಥೆಗಳು ಮಾಡಬೇಕು, ಅದು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಲೆಕ್ಚರರ್ಸನ್ನು ಒದಗಿಸೋದಿರ್ಬೋದು, ಅವರಿಗೆ ಬೇಕಾದ ಸ್ಟಡಿ ಮೆಟೀರಿಯಲ್ಸನ್ನು ಕೊಡೋದಿರ್ಬೋದು. ಸೊ ಹೀ ಈಸ್ ರೆಡಿ ಫಾರ್ ಎವ್ರಿಥಿಂಗ್. ಸೊ ಆ ರೀತಿಯ ಒಂದು ವಿಷನರಿ ಲೀಡರ್ಶಿಪ್ ಅವರಿಂದ ನಮಗೆ ಸಿಕ್ಕಿರುವಂಥದ್ದು ಈ ರೀತಿಯ ಒಂದು ಬೆಳವಣಿಗೆಗೆ ಮತ್ತು ವಿಶೇಷವಾಗಿ ಒಂದು ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಂದ ಬಂದಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಲಿಕ್ಕೆ ನಮಗೆ ಬಹಳ ದೊಡ್ಡ ಸಹಕಾರ ಕೊಡ್ತಾ ಇದೆ. ಜೊತೆಗೆ ನಾವು ಇಲ್ಲಿ ಕಾಲೇಜಸನ್ನು ರನ್ ಮಾಡುವಾಗ ನಮ್ಮ ಗಮನಕ್ಕೆ ಬಂದಿರುವುದೇನು ಅಂತ ಹೇಳಿದರೆ, ಮಕ್ಕಳು PUCಯನ್ನು ಸ್ಟಡೀಸ್ ಮಾಡಲಿಕ್ಕೆ ಬಂದಾಗ, ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ಸ್ ಮಾಡುವಾಗ ಬೇಸಿಕ್ಗಳ ಕೊರತೆ ಇದು ಬಹಳವಾಗಿ ನಮಗೆ ಕಾಡುವಂಥದ್ದು. ಮಕ್ಕಳು PUC ಸ್ಟಡೀಸ್ ಮಾಡಲಿಕ್ಕೆ ಬರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಆರಂಭ ಮಾಡಿದಾಗ ಅವರ ಸ್ಕೋರ್ ತುಂಬ ಲೋ ಆಗುತ್ತೆ, ಕಡಿಮೆ ಕಾಣ್ತಾ ಇರುತ್ತೆ. ಅದನ್ನು ಕಾರಣವನ್ನು ನಾವು ಮಕ್ಕಳ ಹತ್ರನೇ ಕೇಳಿದಾಗ ಅವರಿಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡುವಂಥ ಎಬಿಲಿಟೀಸ್ ಇರೋದಿಲ್ಲ, ಅಥವಾ ಇಂಗ್ಲೀಷಿನ ನಾಲೆಜಿನ ಕೊರತೆ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಕ್ವೆಶ್ಚನ್ಸ್ ಯಾವ ರೀತಿ ಬರುವ ಎನ್ನುವಂಥ ನಾಲೆಜ್ ಐಡಿಯಾ ಕೂಡ ಅವರಿಗಿರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸುಮಂತ್ ಸರ್ ಒಂದು ಯೋಚನೆ ಮಾಡುವಂತಹದ್ದು 6ನೇ ಕ್ಲಾಸಿಂದ ಅಂತಲ್ಲ, ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಫೋಕಸ್ ಮಾಡಿ ಆ ಬಗ್ಗೆ ಒಂದು ನಾಲೆಜ್ ಅವರಿಗೆ ಸಿಗಬೇಕು. ಹಾಗಾಗಿ XL ಟೆಕ್ನೋ ಸ್ಕೂಲ್ ಅಂತ ನಾವು ಆರಂಭ ಮಾಡಬೇಕು ಎನ್ನುವಂಥದ್ದು ಸರ್ನ ಕನಸಾಗಿತ್ತು. ನಾವು ಕಳೆದ ವರ್ಷದಿಂದ XL ಟೆಕ್ನೋ ಸ್ಕೂಲ್ನ ಆರಂಭವನ್ನು ಮಾಡಿದ್ದೇವೆ. ಆ ಟೆಕ್ನೋ ಎನ್ನುವ ಪದದಲ್ಲಿ ಅದಿದೆ, ಅಂದರೆ ಮಕ್ಕಳಿಗೆ ಟೆಕ್ನಿಕಲ್ ನಾಲೆಜ್ ಇದು ಬರಬೇಕು. ಆ ದೃಷ್ಟಿಯಿಂದ ನಮ್ಮಲ್ಲಿ ಪ್ರಯತ್ನಗಳು ಆರಂಭವಾಗಿದೆ. ಮತ್ತು ನಾವು ಬರೀ ಟೆಕ್ನೋ ಸ್ಕೂಲ್ ಅಂತ ಹೇಳಿದ ಕೂಡಲೇ ಇಲ್ಲಿ ನಿಮಗೆ ನೀಟ್ JEEಗೆ ಬೇಕಾದ ಫೌಂಡೇಶನ್ ಕೋರ್ಸ್, ನೀಟ್ JEE ಎಕ್ಸಾಮ್ಸ್ಗಳನ್ನು ಫೇಸ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಬೇಸಿಕ್ ನಾಲೆಜ್ ಇಷ್ಟು ಮಾತ್ರ ಅಲ್ಲ. ಮೊನ್ನೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ನಮ್ಗೆ ಹೇಳ್ತಾಯಿದ್ರು, ಟೆಕ್ನೋ ಸ್ಕೂಲಿಗೆ ಬಂದಂತಹ ಮಕ್ಕಳ 360 ಡಿಗ್ರಿ ಬೆಳವಣಿಗೆ ಆಗಬೇಕು. ಅದು ಸ್ಪೋರ್ಟ್ಸ್ ಇರಲಿ, ಕಲ್ಚರಲ್ ಈವೆಂಟ್ಸ್ ಇರಲಿ, ಅದು ಸಂಸ್ಕಾರಗಳಿರಲಿ ಮತ್ತು ಎಜುಕೇಷನ್, ಅದು ನಮ್ಮ ಬ್ರ್ಯಾಂಡ್ ಅದು. ಸೊ ಎಲ್ಲದರಲ್ಲೂ ಕೂಡ ನಮ್ಮ ಮಕ್ಕಳು ಮೇಲೆ ಬರಬೇಕು. ಆ ದೃಷ್ಟಿಯಲ್ಲಿ XL ಟೆಕ್ನೋ ಸ್ಕೂಲ್ ಪ್ರವೃತ್ತವಾಗಿದೆ, ಕಾರ್ಯವನ್ನು ಮಾಡ್ತಾ ಇದೆ. ಇನ್ನೂ ಕೂಡ ಸಾಕಷ್ಟು ಬೆಳವಣಿಗೆಯನ್ನು ಮುಂದಿನ ವರ್ಷಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ನಮ್ಮ ಶಾಲೆಗೆ ಬಂದಂತಹ ಪ್ರತಿ ವಿದ್ಯಾರ್ಥಿಯ 360 ಡಿಗ್ರಿ ಬೆಳವಣಿಗೆ ಇದು ನಮ್ಮ ಒಂದು ಬದ್ಧತೆ. ಇದನ್ನು ಮಾಡಲಿಕ್ಕೋಸ್ಕರ ನಾವು ಪರಿಶ್ರಮವನ್ನು ವಹಿಸ್ತಾ ಇದ್ದೇವೆ. ಸರ್, ಈಗ ಇಲ್ಲಿ ಮುಂದೆ ನೋಡಿದ್ರೆ ನಂದಿನಿ ಪಾರ್ಲರ್ ಕೂಡ ಇದೆ. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು. ಕಾಲೇಜ್ ಒಳಗಡೆ ಈ ತರದ ಕೆಲವೊಂದು ಸಿಸ್ಟಮ್ಗಳನ್ನು ನೀವು ಸರ್, ಇದು ಸಿದ್ದರಾಮಯ್ಯರ ಆನ್ಲೈನ್ ಅಲ್ಲಿ ಸಿದ್ದರಾಮಯ್ಯರ ಮುಖಾಂತರ ಉದ್ಘಾಟನೆಗೊಂಡಂತಹ ನಂದಿನಿ ಪಾರ್ಲರ್ ಇದು. ಹೌದಾ? ಹೌದು. ನಮ್ಮ ನಂದಿನಿ ಏನೆಲ್ಲ ಇದೆ ಸರ್ ಟೋಟಲ್ ಕ್ಯಾಂಪಸ್ ಅಲ್ಲಿ? ಸರ್, ATM ಇದೆ, ನಂದಿನಿ ಅವರದ್ದು ಮಿಲ್ಕ್ ಪಾರ್ಲರ್ ಇದೆ, ಹಾಸ್ಪಿಟಲ್ ಡಾಕ್ಟರ್ ಫೆಸಿಲಿಟಿ ಇದೆ. ಆಮೇಲೆ ನಮ್ಮ ಮಕ್ಕಳಿಗೆ
ಹೇರ್ ಕಟಿಂಗ್ ಸೆಲೂನ್ ಇದೆ, ಎಲ್ಲ ರೀತಿಯದು. ಯಾಕಂದ್ರೆ ನಮ್ಮ ಮಕ್ಳು ಏನ್ ನಮ್ಮಲ್ಲಿ ಒಮ್ಮೆ ಸೇರಿದ್ರೆ ಹೊರಗಡೆ ಅವ್ರಿಗೆ ಹೋಗ್ಲಿಕ್ಕಿಲ್ಲ, ಕ್ಯಾಂಪಸ್ ಒಳಗಡೆ ಇರಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟಿ ಬೇಕು ಎಲ್ಲ ಕೂಡ ನಾವು ಕೊಡ್ಲೇಬೇಕು. ಫ್ರೀ ಎಜುಕೇಶನ್ ಕೂಡ ಸಿಗ್ತಾ ಇದೆ ಮಕ್ಕಳಿಗೆ. ಸರಿಸುಮಾರು 5 ಕೋಟಿ ರೂಪಾಯಿ ಆಗುವಷ್ಟು ಫ್ರೀ ಎಜುಕೇಶನ್ ಅನ್ನ ನೀವು ಕೊಡ್ತಾ ಇದ್ದೀರಾ ಅನ್ನೋದನ್ನ ಕೇಳ್ಪಟ್ಟಿದೆ. ಅದಕ್ಕೊಂದು ಮಾಹಿತಿ ಸರ್, ಒಂದು ಮಾತಿದೆ ಸರ್, ಕೆರೆ ನೀರನ್ನು ಕೆಳಗೆ ಚೆಲ್ಲಿ ಅಂತ ಹೇಳಿ. ನಮ್ಗೆ ಸಮಾಜದಿಂದ ಏನ್ ಬರ್ತದೆ ಅದನ್ನು ಸಮಾಜಕ್ಕೆ ಕೊಡುವಂತದ್ದು. ನಾನು ಇದು ನಂದು 6ನೇ ವರ್ಷ ಸರ್ PU ಕಾಲೇಜ್ ಸ್ಟಾರ್ಟ್ ಆಗಿ. ನಮ್ಮ ಟ್ರಸ್ಟ್ ನ ಬೇಕಾದ್ರೆ ನಮ್ಮ ಆಡಿಟ್ ನಾವು ಮಾಡಿದ್ ನೋಡಿ ತೋರಿಸ್ತೇನೆ ನಿಮ್ಗೆ. 1 ರೂಪಾಯಿ ಕೂಡ ಸ್ಯಾಲರಿ ತಗೊಳ್ಳಿಲ್ಲ ಸರ್, 1 ರೂಪಾಯಿ ಕೂಡ. ಯಾಕಂದ್ರೆ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಲ್ಲಿ ಸ್ವಲ್ಪ ನಮ್ಮ ಖರ್ಚು ತಕ್ಕ ನಂಗೆ ಬಸ್ ಸಿಗ್ತದೆ ಬಿಟ್ರೆ PU ಕಾಲೇಜಿಂದ ನಮ್ಮ PU ಕಾಲೇಜ್ ನಮ್ಮ ಟ್ರಸ್ಟ್ ಇಂದ 1 ರೂಪಾಯಿ ಕೂಡ ಸ್ಯಾಲರಿ ತಗೊಳ್ಳದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಮಾಡಿದಂತ ಸಂಸ್ಥೆ. ಹಾಗಾಗಿ ನಾನು ಒಂದು ನಮ್ಮ 10th ಅಲ್ಲಿ ಏನು 96 ಅಬೌವ್ ತೆಗೆದಂತ ಮಾರ್ಕ್ ತೆಗೆದಂತ ಮಕ್ಕಳಿದ್ದಾರೆ CBSE ಮತ್ತು ICSE ಅಲ್ಲಿ. ಸ್ಟೇಟ್ ಬೋರ್ಡ್ ಅಲ್ಲಿ 98 ಅಬೌವ್ ತೆಗೆದವರು ಸಂಪೂರ್ಣ ಉಚಿತ, ಯಾವುದೇ ರೀತಿಯ ಫೀಸ್ ಇಲ್ಲ ಸರ್ ಅವರಿಗೆ. ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ ಕಾರಣ ನಾನು ಒಳ್ಳೆ ಹೆಸರು ಬರುತ್ತೆ. ನೋಡಿ ವೀಕ್ಷಕರೇ, ನಾನೊಂದು ವಿಡಿಯೋ ಬೈಟ್ ಅನ್ನ ನೋಡ್ತಾ ಇದ್ದೆ ಇವರ ಕಾಲೇಜಿಗೆ ಸಂಬಂಧಿಸಿರೋದು. ಅದರಲ್ಲಿ DKC ಅವರು ಒಂದು ಮಾತನ್ನ ಹೇಳ್ತಾರೆ, ನನ್ನ ಕಿರಿಯ ಮಿತ್ರ ಸೊ ಇವರಿಗೆ ನಾನು ಸೀಟ್ ಬೇಕು, ನಮ್ಮ ರಿಲೇಟಿವ್ಸ್ ಅಥವಾ ನನ್ನನ್ನು ಕೇಳ್ಕೊಂಡು ಬಂದವ್ರಿಗೆ ಸೀಟ್ ಬೇಕು ಅಂತ ನಾನೊಂದು ಇನ್ಫ್ಲೂಯೆನ್ಸ್ ಮಾಡೋದಕ್ಕೋಸ್ಕರ ಇವ್ರಿಗೆ ಫೋನ್ ಮಾಡಿದ್ದೆ ಅಂತ. ಅಷ್ಟು ದೊಡ್ಡ ವ್ಯಕ್ತಿ, ಸುಮಾರು ಕಡೆ ಅವ್ರಿಗೆ ಕಾಂಟ್ಯಾಕ್ಟ್ ಇರುವಂತಹ ವ್ಯಕ್ತಿ ನಿಮಗೆ ಸ್ಪೆಷಲ್ ಆಗಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಣ ಸಂಸ್ಥೆ ಎಷ್ಟು ದೊಡ್ಡ ಮಟ್ಟಿಗೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ತಾ ಇದೆ ಅನ್ನೋದು ಆ ಒಂದು ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. PU ಎಜುಕೇಶನ್ ಅಂತ ಬಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ನಂಬರ್ 1 PU ಎಜುಕೇಶನ್. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ದು XL PU ಕಾಲೇಜ್ ನಂಬರ್ 1 ಅಲ್ಲಿ ಇದೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ನಮ್ಗೆ XL PU ಕಾಲೇಜ್ ಸೇರ್ಬೇಕು ಅಂತ ಹೇಳುವಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೀಟ್ ಸಿಗುದಿಲ್ಲ. ಹಾಗಾಗಿ ಅನೇಕರು ನಮ್ಗೆ ಫೋನ್ ಮಾಡ್ತಾರೆ, ಸೀಟ್ ಬೇಕು. ಈಗ ನಾವಿರೋದು ಸೆಕೆಂಡ್ ಬ್ಲಾಕ್ ಸರ್. ಹೌದು ಸರ್. ಓಕೆ, ಅಲ್ಲಿ ಕೆಳಗಡೆ ರೆಡ್ ಅದು A ಬ್ಲಾಕ್, ಅದು ಇದು B ಬ್ಲಾಕ್, ಇನ್ನೊಂದು C ಬ್ಲಾಕ್. ಟೋಟಲ್ ಆಗಿ ನಾವು ಡಿವೈಡ್ ಮಾಡಿದ್ದೇವೆ. ಯಾಕಂದ್ರೆ ಸ್ಟೂಡೆಂಟ್ಸ್ ನಾವು ಡಿವೈಡ್ ಮಾಡಿ ಒಂದೊಂದು ಕ್ಯಾಂಪಸ್ ಅಲ್ಲಿ ಫಸ್ಟ್ PUC ಅವರು 500 ಮಕ್ಕಳು, ಸೆಕೆಂಡ್ PUC ಅವರು 500 ಮಕ್ಕಳು ಅಷ್ಟೇ, ಲಿಮಿಟೆಡ್ ಸರ್. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಇಂಡಿವಿಜುವಲ್ ಫೋಕಸ್ ಸಿಗಬೇಕು. ಕೆಲವು ಕಡೆ ಏನಾಗ್ತದೆ, ಸ್ಟೂಡೆಂಟ್ ಜಾಸ್ತಿ ಇದಾರೆ ಅಂತ ಹೇಳುವಂತ ನಮ್ಗೆ ಇಂಡಿವಿಜುವಲ್ ಫೋಕಸ್ ಸಿಗ್ತದ ಇಲ್ವಾ ಅಂತ ಹೇಳುವಂತ ಡೌಟ್ ಇರ್ತದೆ. ಸೊ ನಾವು ಅದಕ್ಕೋಸ್ಕರ ಏನ್ ಮಾಡಿದ್ದೇವೆ ಅಂದ್ರೆ ಫಸ್ಟ್ PUC 500 ಮಕ್ಕಳಿಲ್ಲಿ, ಸೆಕೆಂಡ್ PUC 500 ಮಕ್ಕಳಿಲ್ಲಿ, ಈ ತರ ನಾವು ಕ್ಯಾಂಪಸ್ ಗಳು ಡಿವೈಡ್ ಮಾಡಿದ್ದೇವೆ ಸರ್. 3-4 ಕ್ಯಾಂಪಸ್ ಆಗಿ ಡಿವೈಡ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಫೋಕಸ್ ಸಿಗ್ಬೇಕು. ನಮ್ಮ ಹುಡುಗ ನಮ್ಮಲ್ಲಿ 2 ವರ್ಷ ಓದಿ ಹೋಗುವಾಗ ಅವನಿಗೆ ಯಾವುದೇ ರೀತಿ ಅವನಿಗೆ ತೊಂದರೆ ಆಗ್ಬಾರ್ದು, ಒಂದು ಒಳ್ಳೆ ದೇಶದ ಪ್ರಜೆ ಆಗ್ಬೇಕು, ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಿರುವಂತ ಕೆಲಸ ಸರ್. ಒಂದು ಸೈನ್ಸ್ ಮತ್ತೆ ಕಾಮರ್ಸ್ 2 ವಿಭಾಗ ಇಲ್ಲಿದೆ. ಈಗ ಒಂದು ಮೇಜರ್ ಪ್ರಶ್ನೆ ನಾನು ನಿಮ್ಗೆ ಕೇಳಲೇಬೇಕು ಅಂತ ಅನ್ಸುತ್ತೆ. ಈ ಕೆಲವೊಂದು ಮಕ್ಕಳು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಸೊ ಕೆಲವೊಂದು ಕಾಲೇಜ್ಗಳಿಗೆ ಹೋದಾಗ ನಮ್ಗೆ ಒಳ್ಳೆಯ ಮಾರ್ಕ್ ಇರುವಂತ ಮಕ್ಕಳು ಮಾತ್ರ ನಾವು ತಗೊಳ್ಳೋದು ಅಂತ ಒಂದಿಷ್ಟು ಕ್ರೈಟೀರಿಯಾಗಳನ್ನ ಬಿಲ್ಡ್ ಮಾಡಿರ್ತಾರೆ. ಇಲ್ಲಿ ಯಾವ ರೀತಿ ಸರ್? ಕೆಲವೊಬ್ರು ಪೇರೆಂಟ್ಸ್ ಗಳು ನನಗೆ ಪರ್ಸನಲ್ ಆಗಿ ಫೋನ್ ಮಾಡ್ತಾರೆ, ಸರ್ ನೀವು ತುಂಬಾ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರಲ್ಲ, ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರಾಗಿರಲ್ಲ, ಸೊ ಅಂಥವ್ರಿಗೆ ನನಗೆಲ್ಲಾದ್ರೂ ಸೀಟ್ ಇದೆಯಾ ಅಂತ ಕೇಳ್ತಾರೆ. ನಾನು ನಿಮ್ಮ ಹತ್ರ ನೇರವಾಗಿ ಕೇಳೋದು, ಒಬ್ಬ ಮಗು ಸೊ ಆತ ತುಂಬಾ ಕ್ಲೆವರ್ ಇಲ್ಲ ಅಂದ್ರೂ ಕೂಡ ನಿಮ್ಮಲ್ಲಿ ಒಂದು ಅವಕಾಶ ಇದೆಯಾ ಬಿಲ್ಡ್ ಮಾಡೋದು? ಖಂಡಿತ ಸರ್. ನಮ್ಮಲ್ಲಿ ಒಬ್ಬ ಹೊಸಪೇಟೆ ಒಬ್ಬ ಹುಡುಗ ಇದ್ದು 10th ಅಲ್ಲಿ ಬರೀ 44% ತಗೊಂಡಿದ್ದ ಸರ್. ಅವನಿಗೆ ಎಲ್ಲೂ ಸೀಟ್ ಸಿಗ್ಲಿಲ್ಲ. ಅವನಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಕಾಲೇಜಿಗೆ ಹೋದ. 10th ಮಾರ್ಕ್ ಮಾಡಿ ಅವನಿಗೆ ಯಾರು PUC ಗೆ ಸೀಟೇ ಕೊಟ್ಟಿರಲಿಲ್ಲ. ಕಾಮರ್ಸ್ ಬೇಕಾದ್ರೆ ಕೊಡುವ ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ಯಾವ ಹುಡುಗ ಕೂಡ ದಡ್ಡ ಅಲ್ಲ ಅಥವಾ ಇಂಟೆಲಿಜೆಂಟ್ ಕೂಡ ಅಲ್ಲ, ಅವನಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಟ್ರೆ, ಅವನಿಗೆ ಒಂದು ಕರೆಕ್ಟ್ ಆಗಿ ಮೊಬೈಲ್ ಮತ್ತೆ ಬೇರೆ ರೀತಿಯ ಆಕರ್ಷಣೆಗಳನ್ನು ತಪ್ಪಿಸಿದ್ರೆ ಖಂಡಿತ ಅವನಿಗೆ ಮಾರ್ಕ್ ತಗೊಳ್ಬಹುದು ಅಂತ ಹೇಳಿ ನಂಗೆ ಧೈರ್ಯ ಇದೆ. ಅವನಿಗೆ ಸೆಕೆಂಡ್ ಪೀಸ್ ಬಿಟ್ಟು ಹೋಗುವಾಗ 94% ತಗೊಂಡು ಹೋಗಿದ್ದಾನೆ. ಹಾಗಾಗಿ ಅವನ ಫ್ಯಾಮಿಲಿ ಅವರು ಎಲ್ಲರೂ ನಮ್ಮಲ್ಲೇ ಓದ್ತಿದ್ದಾರೆ. ಅವನ ತಂಗಿ, ಅವನ ಚಿಕ್ಕಮ್ಮನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ನಮ್ಮಲ್ಲಿ ಓದ್ತಿರುವಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. ನಾನು XL ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಸ್ತುತ ದ್ವಿತೀಯ PUC ವ್ಯಾಸಂಗ ಮಾಡ್ತಾ ಇದ್ದೀನಿ. ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬ ಮಧ್ಯಮ ವರ್ಗದ ವಿದ್ಯಾರ್ಥಿಯೊಬ್ಬಳು ತನ್ನ ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡ್ಕೋತಾಳೆ ಅಂದರೆ ಅದು ನಿಜವಾಗ್ಲೂ ನಮ್ಮ XL ಕಾಲೇಜಿಂದನೇ ಸಾಧ್ಯ. ಯಾಕೆಂದರೆ ನಮ್ಮ ಉಪನ್ಯಾಸಕರಾಗಿರ್ಬಹುದು, ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, ನಮಗೆ ಆ ರೀತಿಯಾದಂಥ ಒಂದು ಸಪೋರ್ಟ್ನ ಕೊಡ್ತಿದೆ. ಪ್ರತಿಯೊಂದು ಕಾಲೇಜಲ್ಲೂ ಲೆಕ್ಚರ್ಸ್ ಅಂದರೆ ಒಂದು 9 to 6 ಅನ್ನೋ ಥರ ಒಂದು ಪ್ರೋಸೆಸ್ ಇರುತ್ತೆ. ಆದರೆ ನಮ್ಮ ಕಾಲೇಜಲ್ಲಿ ನಮ್ಮ ಪ್ರತಿಯೊಂದು ಯಾವುದೇ ಡೌಟ್ ಕ್ಲಾರಿಫಿಕೇಷನ್ ಸೆಷನ್ ಅಂತ ಬಂದಾಗ 8 ಗಂಟೆವರೆಗೂ, ಸಂಜೆ 8 ಗಂಟೆ ಗಂಟ ನಮ್ಮ ಜೊತೆ ಇದ್ದು ನಮಗೆ ಯಾವುದೇ ರೀತಿ ಸ್ಟಡೀಸಲ್ಲಿ ಯಾವ್ದಾದ್ರು ಬ್ಯಾಕ್ಲಾಗ್ ಆಗ್ತಿದೆ ಅಂದರೆ ಯಾವಾಗಲೂ ನಮ್ಮ ಸಪೋರ್ಟ್ಗೆ ನಮ್ಮ ಲೆಕ್ಚರ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಇನ್ನು ನಮ್ಮ ವಾರ್ಡನ್ಸ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಮನೆ ಬಿಟ್ಟು ತುಂಬ ದೂರದಲ್ಲಿ ಬಂದು ಹಾಸ್ಟೆಲಲ್ಲಿ ಇರ್ತೀವಿ, ಎಲ್ಲೋ ಒಂದು ಕಡೆ ಮನೆ ನೆನಪಾಗುತ್ತೆ. ಆ ಸಿಚುವೇಶನಲ್ಲಿ ನಮ್ಮ ವಾರ್ಡನ್ಸೇ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಬೇಕು ಬೇಡಗಳನ್ನ ವಿಚಾರಿಸ್ಕೊಂಡು ನಮ್ಮ ಆರೋಗ್ಯದ ವಿಚಾರದಲ್ಲಿ ನಿಜವಾಗ್ಲೂ ತುಂಬ
ಸಪೋರ್ಟ್ ಆಗಿ ನಿಲ್ತಾರೆ. ನಾವು ಇವತ್ತು ಇಲ್ಲಿ ಬಂದು ನಿಂತು ನಮ್ಮ ಡಾಕ್ಟರ್ ಆಗೋ ಕನಸನ್ನು ಅಥವಾ ನಮ್ಮ ಇಂಜಿನಿಯರ್ ಆಗೋ ಕನಸನ್ನು ನಾವು ನನಸು ಮಾಡ್ಕೊತೀವಿ ಅಂದರೆ ನಿಜವಾಗ್ಲೂ ಅದಕ್ಕೆ ನಮ್ಮ ಚೇರ್ಮನ್ ಆಗಿರೋ ಸುಮಂತ್ ಕುಮಾರ್ ಸರ್ ಕಾರಣ. ಯಾಕೆಂದರೆ ಚೇರ್ಮನ್ ಅಂತ ಬಂದ ತಕ್ಷಣ ಬರೀ ಕಾಲೇಜ್ಗೆ ಬಂದು ಹೋಗೋದು ಅದಷ್ಟೇ ನಮ್ಮ ಸುಮಂತ್ ಸರ್ ಮಾಡಲ್ಲ. ಪ್ರತಿದಿನ ಕಾಲೇಜಿಗೆ ಬಂದಾಗ ನಮ್ಮ ಸ್ಟೂಡೆಂಟ್ಸ್ನ ಕರೀತಾರೆ, ಯಾವ ರೀತಿ ಸ್ಟಡೀಸಲ್ಲಿ ನಾವು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದೀವಿ ಅಂತ ಕೇಳ್ತಾರೆ, ನಮ್ಮ ಮಾರ್ಕ್ಸ್ನ ಅನಲೈಸ್ ಮಾಡ್ತಾರೆ, ಹೋದ ವಾರ ಎಷ್ಟಿತ್ತು, ಈ ವಾರ ಎಷ್ಟು ತೆಗಿತಿದ್ದೀರಾ, ಯಾವುದರಲ್ಲಿ ಕಮ್ಮಿ ಆಗಿದೆ, ಅದಕ್ಕೆ ನಮಗೆ ಯಾವ ರೀತಿ ಸಪೋರ್ಟ್ ಬೇಕು ಆ ಎಲ್ಲ ಸಪೋರ್ಟ್ನ ನಮ್ಮ ಸುಮಂತ್ ಸರ್ ಕೊಡ್ತಾ ಬಂದಿದ್ದಾರೆ. ಸೊ ಆದ ಕಾರಣ ನಾವು ನಮ್ಮ ಸ್ಕೋರ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಂದು ನೀಟಲ್ಲಿ ನಮ್ಮ ಡಾಕ್ಟರ್ ಆಗೋ ಸೀಟ್ನ ಪಡ್ಕೊತೀವಿ ಅಂದರೆ ನಿಜವಾಗ್ಲೂ ನಮ್ಮ ಸುಮಂತ್ ಸರ್ ಸಪೋರ್ಟ್ ತುಂಬಾನೇ ಇದೆ ಅಂತ ಹೇಳ್ಬೋದು. ಇನ್ನು ಹಾಸ್ಟೆಲ್ ಫೆಸಿಲಿಟೀಸ್ ಅಂತ ಬರೋದಾದರೆ ಹಾಸ್ಟೆಲಲ್ಲಿ ಊಟ ತಿಂಡಿ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮನೆ ಊಟ ಮಿಸ್ ಮಾಡ್ಕೊತಿದ್ದೀವಿ ಅಂದಾಗ ನಮ್ಮ ಸುಮಂತ್ ಸರ್ ಒಂದು ವಾರದಲ್ಲಿ ಯಾವ್ದಾದ್ರು ಒಂದು ಸ್ಪೆಷಲ್ ಅಡುಗೆನ ಕೂಡ ಮಾಡಿಸ್ತಾರೆ. ಸೊ ದಟ್ ನಮ್ಮ ಮನೆ ನೆನಪನ್ನು ಆದಷ್ಟು ಕಮ್ಮಿ ಮಾಡಿ ಓದಿನ ಕಡೆ ಆಸಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಿಸುತ್ತೆ. ಇನ್ನು ಓದಿನ ವಿಷಯ ಅಂತ ಬಂದಾಗ ನಮ್ಮ ಕ್ಯಾಂಪಸ್ಸಿನ ಲೆಕ್ಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾಕೆಂದರೆ ಇಲ್ಲಿಯ ಎಲ್ಲರ ಉದ್ದೇಶ ಒಂದೇ, ಬಂದಿರೋ ಮಕ್ಕಳನ್ನ ಅವ್ರ ಕನಸನ್ನು ನನಸು ಮಾಡಿನೇ ನಾವು ಇಲ್ಲಿಂದ ಕಳಿಸ್ಬೇಕು ಅಂತ. ಸೊ ನನ್ನ ಲೈಫಲ್ಲಿ ಮಾಡಿರೋ ನನ್ನ ಬೆಸ್ಟ್ ಡಿಸಿಷನಲ್ಲಿ ಎಕ್ಸೆಲ್ ಇಸ್ ದಿ ಬೆಸ್ಟ್. ಸರ್, ಈಗ ಹಾಸ್ಟೆಲ್ ವಿಚಾರಕ್ಕೆ ಬಂದರೆ ನಾವು ಈ ಭಾಗದ ಮಕ್ಕಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಮಕ್ಕಳಿದ್ದಾರೆ. ನೀವು ಹೇಳ್ತಾ ಇದ್ರಿ ದುಬೈಯಿಂದನೂ ಕೂಡ ಇಲ್ಲಿ ಮಕ್ಕಳು ಬಂದು ಓದ್ತಾ ಇದ್ದಾರೆ ಅಂತ. ಸೊ ಅಷ್ಟು ದೂರದಿಂದ ಮಕ್ಕಳು ಬಂದಾಗ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಸೊ ಮಕ್ಕಳಿಗೆ ಯಾವ ರೀತಿ ಸೇಫ್ಟಿ ಸಿಗುತ್ತೆ, ಜೊತೆಗೆ ಹಾಸ್ಟೆಲ್ ಫೆಸಿಲಿಟೀಸ್ಗಳು ಯಾವ ರೀತಿ ಇದೆ, ಲೈಕ್ ಒಂದು ಫುಡ್ ಅಂದ್ರೂ ಕೂಡ ಇಲ್ಲಿ ಏನ್ ಭಿನ್ನವಾಗಿ ಸಿಗುತ್ತೆ ಅನ್ನೋದು ಬೇಕು ಸರ್. ಭಿನ್ನವಾಗಿ ಯಾಕೆ ಸಿಗ್ತದೆ ಮತ್ತೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ನಾನು ಕೂಡ ಒಂದು 8 ವರ್ಷ ಹಾಸ್ಟೆಲ್ ಇದ್ದವು. ನಾನು ಪರಮಪೂಜ್ಯ ಕಾವಂದರು ವೀರೇಂದ್ರ ಹೆಗ್ಡೆಯವರ ಒಂದು ಆಶೀರ್ವಾದದಲ್ಲಿ ಬೆಳೆದವ, ರತ್ನಮಾನಸ ಅಂತ ಹೇಳಿ. ಅಲ್ಲಿ 3 ವರ್ಷ 8th ಅಲ್ಲಿ 3 ವರ್ಷ ನಾನು ಹಾಸ್ಟೆಲ್ ಇದ್ದವು. ಆಮೇಲೆ PUC ಅಲ್ಲಿ ಕೂಡ ನಾನು ಸಿದ್ಧವನ ಗುರುಕುಲ ಅಂತ ಹೇಳಿ ಗುರುಕುಲ ಮಾದರಿಯಲ್ಲಿ ನಾನೇ ಓದಿದ ಕಾರಣ ನಂಗೆ ಮಕ್ಕಳನ್ನು ಹೇಗೆ ಹಾಸ್ಟೆಲ್ ನಲ್ಲಿ ಬೆಳೆಸಬೇಕು, ಬೇರೆ ಯಾರು ಟ್ರೈನಿಂಗ್ ಕೊಡ್ಬೇಕಾಗಿಲ್ಲ. ನಂಗೆ ಸ್ವಂತ ಅನುಭವ ಇದೆ. ನಾನು 8 ವರ್ಷ ಹಾಸ್ಟೆಲ್ ಇದ್ದ ಕಾರಣ ಮಕ್ಕಳಿಗೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಕ್ಯಾಂಪಸ್ ಒಳಗಡೆನೆ ಹಾಸ್ಟೆಲ್ ಇರುವಂತದ್ದು, ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ಮಕ್ಕಳು, ಕ್ಯಾಂಪಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಬೆಳಿಗ್ಗೆ ಒಂದು 5 ಗಂಟೆಗೆ ಹೇಳ್ಬೇಕು ಮಕ್ಕಳು ಡೈಲಿ, 5ರಿಂದ 5:30 ಫ್ರೆಶ್ ಅಪ್, 5:30ರಿಂದ 6 ಪ್ರೇಯರ್ ಯೋಗ, ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಅವರಿಗೆ ನೀಟ್ ಕೋಚಿಂಗ್ ಸ್ಟಾರ್ಟ್ ಆಗುವಂಥದ್ದು. ಬೆಳಿಗ್ಗೆ 6ರಿಂದ 8 ಅರ್ಲಿ ಮಾರ್ನಿಂಗ್ ಒಂದು ನೀಟ್ ಕೋಚಿಂಗ್, JEE CET ಕೋಚಿಂಗ್ ಇರುವಂತದ್ದು. ಆಮೇಲೆ ಬೆಳಿಗ್ಗೆ 8ರಿಂದ 8:30 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ. ನಮ್ಗೆ 7 ದಿವಸ ಬೇರೆ ಬೇರೆ ತಿಂಡಿ, ಒಂದು ದಿವಸ ಇಡ್ಲಿ ವಡೆ, ಒಂದು ದಿವಸ ಪುಲಾವ್, ಅವ್ರಿಗೆ ಏನ್ ಬೇಕಾದ್ರು ಬೇರೆ ಬೇರೆ ತಿಂಡಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆಮೇಲೆ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 1:30ವರೆಗೆ ಅವರಿಗೆ ಬೋರ್ಡ್ಸ್ ಅಂದ್ರೆ ಥಿಯರಿ ಕ್ಲಾಸಸ್ ಇರುವಂತದ್ದು. ಈಗ 1:30ಗೆ ನೀವು ಈಗ ಬಂದು ಊಟ ಮಾಡಿ ಚಪಾತಿ, 2 ಬಗೆ ಸಾರು, ಸಾಂಬಾರು, ಪಲ್ಯ, ಮಜ್ಜಿಗೆ, ಮೊಸರು, ಹಪ್ಪಳ, ಒಳ್ಳೆ ಊಟ ಇದೆ. ಅದು ನಮ್ಗೆ ಯಾರು ಪೇರೆಂಟ್ ಬಂದ್ರು ಅವರಿಗೂ ಊಟ ಮಾಡಿ ನೋಡ್ಬೋದು ಯಾವಾಗ್ಲೂ ಕೂಡ. 1:30ಗೆ ಊಟ ಆಗಿ ಆಫ್ಟರ್ನೂನ್ ನಿಮ್ಗೆ ಡೈಲಿ 2 ಗಂಟೆಯಿಂದ 5:30ವರೆಗೆ ಫಸ್ಟ್ PUC ಫಸ್ಟ್ ಡೇ ಇಂದಲೇ 2 to 5:30 ನಿಮ್ಗೆ ನೀಟ್ ಕೋಚಿಂಗ್, JEE CET ಕೋಚಿಂಗ್ ಕೊಡುವಂಥದ್ದು. 5:00ವರೆಗೆ ಸ್ವಲ್ಪ ಬ್ರೇಕ್ ಇದೆ, ಟೀ, ಕಾಫಿ, ಮಿಲ್ಕ್ ಮತ್ತೆ ಸ್ನಾಕ್ಸ್ ಕೊಡ್ತೇವೆ. ಆಮೇಲೆ 5:30ರಿಂದ 6:00 1 hour ಸ್ವಲ್ಪ ಮಕ್ಕಳಿಗೆ ಆಟ ಆಡ್ಲಿಕ್ಕೆಲ್ಲ ಬಿಡುವಂಥದ್ದು, ಮೆಂಟಲಿ ಮತ್ತೆ ಫಿಸಿಕಲಿ ಫಿಟ್ ಇರಬೇಕು ಅಂತ ಹೇಳುವ ಕಾರಣಕ್ಕೆ. ಮತ್ತೆ ಸಂಜೆ 6:30ರಿಂದ ಸ್ಪೆಷಲ್ ಪ್ರೋಗ್ರಾಮ್ ಇದೆ, ಡೌಟ್ ಕ್ಲಾರಿಫಿಕೇಶನ್ ಅಂತ ಹೇಳಿ. 8:30ವರೆಗೆ 6:30ರಿಂದ 8:30ವರೆಗೆ ಬೆಳಿಗ್ಗೆ ಏನ್ ಕ್ಲಾಸ್ ಮಾಡಿರ್ತೇವಲ್ಲ, ಟೀಚರ್ಸ್ ಇಲ್ಲಿ ಇರ್ತಾರೆ ಸರ್, ಏನ್ ಡೌಟ್ ಇದ್ರೂ ಕೂಡ ಅವರು ಕೇಳುವಂಥದ್ದು. ಆಮೇಲೆ 8:00ವರೆಗೆ ಡಿನ್ನರ್ ಆಗಿ ಮತ್ತೆ ನೈಟ್ 10:30ವರೆಗೆ ಸ್ಟಡಿ ಅವರ್. ಇದು ಕಂಟಿನ್ಯೂ ವಾರದಲ್ಲಿ 6 ದಿವಸ ಇದೇ ತರ ಇರ್ತದೆ. ಸಂಡೇ ಒಂದು ದಿವಸ ಅವರಿಗೆ ಎಕ್ಸಾಮ್ ಇರುವಂತದ್ದು. ನೀಟ್ನವರಿಗೆ ಅಂದ್ರೆ 720 ಮಾರ್ಕ್ ನೀಟ್ ಎಕ್ಸಾಮ್, JEE ಅವರಿಗೆ JEE ಲೆವೆಲ್, CET ಅವರಿಗೆ CET ಲೆವೆಲ್ ಎಕ್ಸಾಮ್ ಇರುವಂತದ್ದು. ಸೊ ಅದು ಕಂಟಿನ್ಯೂ ಇದು ಆಗ್ತಾ ಹೋಗ್ತದೆ. ಮಂತ್ಲಿ ಟೆಸ್ಟ್ ಇದೆ, ಕ್ಯುಮುಲೇಟಿವ್ ಟೆಸ್ಟ್ ಇರುವಂತದ್ದು, ಈ ತರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶ್ವಿತಾ ರೆಡ್ಡಿ KB. ನಾನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿರಕ್ ಪಬ್ಲಿಕ್ ಶಾಲೆಯಲ್ಲಿ ನಾನು 10ನೇ ತರಗತಿ ಓದಿದ್ದು. ನನಗೆ 10th ಅಲ್ಲಿ 625 ಔಟ್ ಆಫ್ 625 ಬಂದಿದ್ರಿಂದ ಎಕ್ಸೆಲ್ ಅಲ್ಲಿ ನಾನು ಅಡ್ಮಿಷನ್ಗೆ ಅಂತ ಬಂದಾಗ ಎಕ್ಸೆಲ್ ಬೆಳಕು ಫೌಂಡೇಶನ್ ಬಗ್ಗೆ ತಿಳಿಯಿತು. ಅದರಲ್ಲಿ ನಾನು ಈಗ ಎಕ್ಸೆಲ್ ಬೆಳಕು ಫೌಂಡೇಶನ್ ಅಂಡರಲ್ಲಿ ನನಗೆ ಕಂಪ್ಲೀಟ್ ಫ್ರೀ ಎಜುಕೇಶನ್ ಸಿಗ್ತಾ ಇದೆ, ಇನ್ಕ್ಲೂಡಿಂಗ್ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್. ನನಗೊಬ್ಳಿಗೆ ಅಂತಾನೆ ಅಲ್ಲ, ಸ್ಟೇಟ್ ಬೋರ್ಡಲ್ಲಿ 98 ಅಬವ್ ಯಾರಿಗೆಲ್ಲ ಬರುತ್ತೆ ಅವರೆಲ್ಲರಿಗೂ ಫ್ರೀ ಎಜುಕೇಶನ್ ಸಿಗುತ್ತೆ, ಕನ್ಸೆಷನ್ಸ್ ಎಲ್ಲ ಸಿಗುತ್ತೆ. ಮತ್ತು CBSE ICSE 96 ಅಬವ್ ಯಾರಿಗಿರುತ್ತೆ ಅವರಿಗೂ ಸಹ ಕನ್ಸೆಷನ್ಸ್ ಮತ್ತು ಫ್ರೀ ಸೀಟ್ಸ್ ಎಲ್ಲ ಸಿಗುತ್ತೆ. ಇದೆಲ್ಲ ಮಾಡ್ತಾ ಇರೋ ನಮ್ಮ ಸುಮನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್. ಬೇರೆ ಆಟೋಟಕ್ಕೆ ಅಥವಾ ಸಾಂಸ್ಕೃತಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಬಹುಶಃ ಸಾಂಸ್ಕೃತಿಕವಾಗಿ ಸಿಕ್ಕಾಪಟ್ಟೆ ಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ನಿಮ್ಮ ಒಂದು ಕಾಲೇಜಲ್ಲಿ ಅದಕ್ಕೆಲ್ಲ ಹೇಗೆ ಅವಕಾಶ? ಸರ್, ನಾವು ನಮ್ಮ 360 ಡಿಗ್ರಿ ಡೆವಲಪ್ ಆಗ್ಬೇಕು ಸರ್. ನಮ್ಮ ಹುಡುಗ ಅವನು ಡಾಕ್ಟರ್ ಆಗ್ಲೇಬೇಕು, ಇಂಜಿನಿಯರ್ ಅಥವಾ ಇಂಜಿನಿಯರಿಂಗ್ ಆಸೆ ಇದ್ರೆ ಇಂಜಿನಿಯರಿಂಗ್ ಹೋಗ್ಲೇಬೇಕು. ಅದ್ರೊಟ್ಟಿಗೆ ಅವನಲ್ಲಿ ಒಂದು ಎಲ್ಲ ರೀತಿಯ ಅವನ ಪ್ರತಿಭೆಗಳಿಗೆ ಕೂಡ ಅವಕಾಶ ಕೊಡಬೇಕು ಅಂತ ಹೇಳುವಂತ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಪ್ರತಿ ತಿಂಗಳು ಕೂಡ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕಲ್ಚರ್ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿಯ ಮಕ್ಕಳೆಲ್ಲ ಇಲ್ಲಿ ಓದ್ತಾ ಇದ್ದಾರೆ, ಯಾವ ಭಾಗದ ಮಕ್ಕಳೆಲ್ಲ ಇದ್ದಾರೆ ಅಂತ?
ಈಗ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಎಲ್ಲಾ ತಾಲೂಕಿನಿಂದ ಕೂಡ ನಂಗೆ ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು, ನಾನೊಂದು ಒಳ್ಳೆ ಕಮ್ಮಿ ಮಾರ್ಕ್ ಇದ್ದ ಕೂಡ ಟಾಪರ್ ಆಗ್ಬೇಕು, ಈ ತರ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಎಲ್ಲಾ ಜಿಲ್ಲೆಗಳಿಂದ ಕೂಡ ನಮ್ಮಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಹಾರಾಷ್ಟ್ರ, ನಮ್ಮ ಬಾರ್ಡರ್ ಕೇರಳ, ಗುಜರಾತ್, ಆಮೇಲೆ ನಮ್ಮ ದುಬೈ, ಕುವೈಟ್ ಇಂದ ಕೂಡ ನಮ್ಮ ಸ್ಟೂಡೆಂಟ್ಸ್ ಓದ್ತಿದ್ದಾರೆ. ಅಲ್ಲಿ ಓದಿದ 10th ವರೆಗೆ CBSE ಅಲ್ಲಿ ಇಂಡಿಯನ್ ಸ್ಕೂಲ್ ಓದಿದ ಮಕ್ಕಳು ಅನೇಕ ಮಕ್ಕಳು ನಮ್ಮಲ್ಲಿ 40-50 ಮಕ್ಕಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಓಕೆ, ನೋಡಿ ವೀಕ್ಷಕರೇ, ನಾನು ಒಂದು ವಿಚಾರವನ್ನ ಇಲ್ಲಿನ ಪ್ರಿನ್ಸಿಪಾಲ್ರ ಹತ್ರ ಬಂದಾಗ ಮಾತಾಡ್ತಾ ಇದ್ದೆ. ಸೊ ಅವ್ರು ಹೇಳ್ತಾ ಇದ್ರು, ಸರ್ ರಾತ್ರಿ ಕೂಡ ನಮ್ಮ ಚೇರ್ಮನ್ ಅವೈಲೇಬಲ್ ಇರ್ತಾರೆ ಅಂತ. ಸೊ ನಿಮ್ಗೆ ಎಷ್ಟೇ ಹೊತ್ತಿಗೆ ಕೇಳಿ ಅವ್ರು ಇಲ್ಲೇ ಇರ್ತಾರೆ, ಅವ್ರು ಎಲ್ಲೂ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ, ಪ್ರತಿ ಒಂದಕ್ಕೂ ಕೂಡ ಕಾನ್ಸಂಟ್ರೇಷನ್ ಮಾಡ್ತಾರೆ. ಖಂಡಿತ ಸರ್, ಖಂಡಿತ. ಸೊ ಯಾಕೆ ಇಷ್ಟು ಫೋಕಸ್ ಮಾಡ್ತೀರಾ ನೀವು ಸರ್? ಎಲ್ಲಿವರೆಗೆ ಅಂದ್ರೆ, ನಾನು ಮದುವೆ ಆಗ್ಲಿಲ್ಲ, ಕಾಲೇಜ್ಗೋಸ್ಕರ ನಾನು ನನ್ನ ಜೀವನವನ್ನೇ ಮುಡಿಪಾಗಿಟ್ಟವ ನಾನು. ನನ್ನ ಉದ್ದೇಶ ನಾನು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದು ಖಂಡಿತ ನಂಬರ್ 1 ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಅಷ್ಟು ಕಷ್ಟದಲ್ಲಿ ಬದುಕಿದವರು ಸರ್. ನಾವು 1 ರೂಪಾಯಿ ಕೂಡ ಇರ್ಲಿಲ್ಲ ನಾವು ಓದೋ ಸಂದರ್ಭದಲ್ಲಿ. MSc ಮಾಡಿದ್ ನಾನು ಎಜುಕೇಶನ್ ಲೋನ್ ಮಾಡಿ, ವಿಜಯ ಬ್ಯಾಂಕ್ ಅಂತ ಇತ್ತು ಆ ಸಂದರ್ಭದಲ್ಲಿ, ಅಲ್ಲಿ ಲೋನ್ ಮಾಡಿ ನಾವು ಓದಿದವರು, ಅಷ್ಟು ಕಷ್ಟಪಟ್ಟು ಓದಿದವರು ನಾವು. ಹಾಗಾಗಿ ಒಂದು ಏನಾದ್ರೂ ಒಂದು ಸಾಧನೆ ಮಾಡಬೇಕು, 4 ಜನಕ್ಕೆ ಒಂದು ಏನಾದ್ರು ಸಮಾಜಕ್ಕೆ ಒಂದು ಕೊಡ್ಬೇಕು ಅಂತ ಹೇಳುವಂತ ಉದ್ದೇಶ ಇಟ್ಟು ಬಿಟ್ರೆ ನಂಗೋಸ್ಕರ ಸ್ವಾರ್ಥ ಯಾವುದು ಇರ್ಲಿಲ್ಲ. ಇದು 4 ಅಲ್ಲ ಸರ್, ಇದು ಖಂಡಿತ ಸಾವಿರ ಮಿನಿ ಕರ್ನಾಟಕ ಆಗ್ಬಿಟ್ಟಿದೆ ಈ ಕ್ಯಾಂಪಸ್ ಒಳಗಡೆ ಬಂದ್ರೆ. ನೋಡಿ ವೀಕ್ಷಕರೇ, ಇಲ್ಲೇ ತೋರಿಸ್ತೀನಿ ನಾನು, ಇಲ್ಲಿ ನೋಡಿ ನೀವು. ಸೊ ಮೆಡಿಕಲ್ ಫ್ರೀ ಸೀಟ್ ಮಾಡ್ಕೊಂಡಿರೋ ಒಂದಿಷ್ಟು ಜನರ ಫೋಟೋಸ್ ಇದೆ. ಅಂದ್ರೆ ಇದು ಲಾಸ್ಟ್ ಇಯರ್ 202 ಬಂದಿದೆ. ಸೊ ಅದಕ್ಕಿಂತ ಹಿಂದೆ 202 ಬಂದಿದೆ. ಲಾಸ್ಟ್ ಇಯರ್ 248 ಸೀಟು ಫ್ರೀ ಆಗಿ ಸಿಕ್ಕಿದೆ ಮಕ್ಕಳಿಗೆ ಅಂತ. ಆಮೇಲೆ ಇಲ್ಲೂ ಕೂಡ ಈ ಟಾಪ್ ಇನ್ಸ್ಟಿಟ್ಯೂಷನ್ನ ಕೆಲವೊಂದು ಮಕ್ಕಳು ರ್ಯಾಂಕ್ ಬಂದಿರೋ ಮಕ್ಕಳದೆಲ್ಲ ಫೋಟೋಸ್ಗಳಿದೆ. ಸೊ ನೀವು ಇವರ ವೆಬ್ಸೈಟಿಗೆ ಕೂಡ ಹೋಗ್ಬೋದು, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಖಂಡಿತ ಇವರ ಒಂದು ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಎಕ್ಸೆಲ್ ಗುರುವಾಯನಕೆರೆ ಅಂತ ಬಹುಶಃ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದರ ಲಿಂಕ್ಗಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸರ್. ಸರ್, ನನಗೆ ಹಾಸ್ಟೆಲ್ ಬಗ್ಗೆ ಗೊತ್ತಾಯಿತು, ಎಜುಕೇಷನ್ ಬಗ್ಗೆ ಗೊತ್ತಾಯಿತು, ಆಮೇಲೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಮಕ್ಕಳು ಓದಬಹುದು ಅನ್ನುವಂಥ ಖುಷಿ ವಿಚಾರನೂ ಕೂಡ ಗೊತ್ತಾಯಿತು. ಸೊ ಟೋಟಲ್ ಒಂದು ಮಗು ನಿಮ್ಮ ಕ್ಯಾಂಪಸ್ ಒಳಗಡೆ ಬಂದರೆ ಆತನ ವೈಯಕ್ತಿಕ ಅಂದರೆ ಆತನ ಗುಣನಡತೆ ಇರ್ಬೋದು ಅಥವಾ ಸಂಸ್ಕಾರಗಳಿರ್ಬೋದು, ಇವೆಲ್ಲವೂ ಬಿಲ್ಡ್ ಆಗೋದಕ್ಕೆ ಒಂದು ಸಹಾಯ ಆಗುತ್ತಲ್ವ ಸರ್? ಖಂಡಿತ ಸರ್. ಯಾಕೆಂತ ಹೇಳಿ ನೋಡಿ, ನಮ್ಮಲ್ಲಿ ಒಂದು ರೂಮ್ ಅಲ್ಲಿ 3 ಮೆಂಬರ್ ವಿತ್ ಅಟ್ಯಾಚ್ ವಾಶ್ರೂಮ್, ಹಾಸ್ಟೆಲ್ ಫೆಸಿಲಿಟಿ ಇರುವಂತದ್ದು, ಹಾಟ್ ವಾಟರ್ ರೂಮ್ ಒಳಗೆ ಬರ್ತದೆ, ಡಾಕ್ಟರ್ ಫೆಸಿಲಿಟಿ ಇದೆ. ಸೊ ಇದೆಲ್ಲ ಅವ್ರಿಗೆ ಕೊಟ್ಟು ಕೂಡ 4 ಮಂದಿ ಒಟ್ಟಿಗೆ ಹೇಗೆ ಬದುಕಬೇಕು ಅದು ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಮನೆಯಿಂದ ದೂರ ಇರುವಾಗ ಮೊಬೈಲ್ ಇಲ್ಲ ನಮ್ಮಲ್ಲಿ, ಹುಡುಗಿ ಮಾತಾಡ್ಲಿಕ್ಕಿಲ್ಲ, ಪದೇ ಪದೇ ಮನೆಗೆ ಬಿಡುದಿಲ್ಲ, ಒಂದು ಒಳ್ಳೆ ಸ್ಟ್ರಿಕ್ಟ್ ಆಗಿರುವಂತ ವಾತಾವರಣ ಇದೆ. ಸೊ ನಾನು ರತ್ನಮನಸ್ಸಲ್ಲಿ ಓದುವಾಗ ನಾನು ಬೈತಾ ಇದ್ದೆ ಅಲ್ಲಿಗೆ, ರತ್ನಮನಸ್ಸಿಗೆ ಇದು ಜೈಲು ಅಂತ ಹೇಳಿ. ಬಟ್ ಇವಾಗ ನಾನು ಪ್ರತಿ ನನ್ನ ಬಿಲ್ಡಿಂಗ್ ಅಲ್ಲಿ ಕೂಡ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಫೋಟೋವನ್ನು ಇಟ್ಟಿದ್ದೇನೆ. ಯಾಕೆ ಅಂತ ಹೇಳಿ ನಾನು ಅಲ್ಲಿ ಇರುವಾಗ ನಂಗೆ ಅದರ ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ಸರ್. ಬಟ್ ಯಾವಾಗ ಅಲ್ಲಿಂದ ಹೊರಗೆ ಬಂದೆ ಅಲ್ವಾ, ಪ್ರತಿ ದಿನ ಕೂಡ ನಂಗೆ ಅಲ್ಲಿ ಆ ಜೀವನ ಶಿಕ್ಷಣ ಏನಿದೆ ಅದ್ ನಂಗೆ ಯೂಸ್ ಆಯ್ತು. ಅಪ್ಪ ಅಮ್ಮನ ವ್ಯಾಲ್ಯೂ ಇರ್ಬೋದು, 4 ಮಂದಿಯೊಟ್ಟಿಗೆ ಹೇಗೆ ಬದುಕಬೇಕು, ಕಷ್ಟ ಬಂದೇ ಬರುತ್ತೆ ಸರ್ ಲೈಫ್ ಅಲ್ಲಿ. ಕಷ್ಟವನ್ನು ಹೋರಾಟ ಮಾಡೋದು ಹೇಗೆ, ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ನಾನು ಅದನ್ನ ಹೇಳಿಕೊಡುದು. ಪ್ರತಿದಿನ ನಂದು ತಿಂಗಳಿಗೆ ವಾರಕ್ಕೊಮ್ಮೆ ನಂದು ಒಂದು ಮಕ್ಕಳಿಗೆ ಮೋಟಿವೇಶನ್ ಟಾಕ್ ಇರುತ್ತೆ. ಸೊ ಅದ್ರಲ್ಲಿ ನಾನು ಮಕ್ಕಳಿಗೆ ಏನ್ ಹೇಳುದು ಅಂತ ಹೇಳಿ, ವೈಯಕ್ತಿಕ ಕ್ಲಾಸ್ ಅನ್ನು ಕೂಡ ತಗೊಂತಿರಲ್ಲ? ಕೆಮಿಸ್ಟ್ರಿ ಲೆಕ್ಚರರ್ ಸರ್ ನಾನು ಯಾವ್ದೋ ಟೀಚರ್ ಇಲ್ಲ, ನಾನು ಕೆಮಿಸ್ಟ್ರಿ ಕ್ಲಾಸ್ ಮಾಡಿ. ಇದು ಟೀಚರೇ ಕಟ್ಟಿರುವಂತ ಸಂಸ್ಥೆ. ಖಂಡಿತ ಸರ್. ನಾನು 10 ವರ್ಷ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಮೂಡಬಿದ್ರೆ ಆಳ್ವಾಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ. ಅದು ನಂಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನಾನು ಹಾಸ್ಟೆಲ್ ಜೀವನದಲ್ಲಿ ಇದ್ದದ್ದು ಒಂದು ಪ್ಲಸ್ ಪಾಯಿಂಟ್ ಆದ್ರೆ, ಇನ್ನೊಂದು ನಾನು ಕೂಡ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ನೀಟ್, JEE, CET ಟ್ರೈನರ್ ಆಗಿ ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಟ್ಟದ್ದು. ಸೊ ಅದು ನಂಗೆ ಒಂದು ಪ್ಲಸ್ ಆಯ್ತು. ಯಾಕಂದ್ರೆ ವರ್ಷದಲ್ಲಿ ಒಂದು 10,000 ಮಕ್ಕಳಿಗೆ ಅಲ್ಲಿ ಕ್ಲಾಸ್ ಕೊಡ್ತಿದ್ದೇವೆ. 10 ವರ್ಷಕ್ಕೆ 1 ಲಕ್ಷ ಆಯ್ತಲ್ಲ ಸರ್. ಅಷ್ಟು ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಟ್ಟ ಕಾರಣ ನಂಗೆ ಈ PUC ಅಂತ ಹೇಳುವಂತದ್ದು ಅದರ ಒಳಗುಟ್ಟು ಎಲ್ಲ ಗೊತ್ತಿರುವಂತದ್ದು. ಹಾಗೆ ತುಂಬಾ ಬಡತನದಲ್ಲಿದ್ದಾರೆ, ನನಗೆ ಹೇಳುವಷ್ಟು ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ರು ಒಂದು ಪ್ರಮಾಣದಲ್ಲಿ ನಾನು ಕಟ್ಟಬಹುದು, ನನ್ಗೆ ಸ್ವಲ್ಪ ಬಡತನ ಇದೆ, ಕಷ್ಟ ಇದೆ ಅನ್ನೋರಿಗೆ ಏನಾದ್ರು ಹೆಲ್ಪ್ ಸಿಗುತ್ತೆ? ಖಂಡಿತ ಸರ್. ನೋಡಿ, ಅವನು ಪ್ರತಿಭಾನ್ವಿತ ಆಗಿ ಅಥವಾ ಸಿಂಗಲ್ ಪೇರೆಂಟ್ ಇದ್ದವರಿಗೆ ಅಥವಾ ಅವನಿಗೆ ನಿಜವಾಗಿ ಕೂಡ ಟ್ಯಾಲೆಂಟ್ ಇದ್ದವ್ರು ಡಾಕ್ಟರ್ ಆಗ್ತಾ ಇದ್ದರೆ ಖಂಡಿತ ನಮ್ಮ ಎಕ್ಸೆಲ್ ಸಂಸ್ಥೆ ಒಟ್ಟಿಗೆ ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಇರ್ತದೆ. ಯಾಕಂದ್ರೆ ನಮ್ಮ ಉದ್ದೇಶ ಕೂಡ ಇರುವಂತದ್ದು ಹಾಗೆ, ಅವನೊಬ್ಬ ಮಧ್ಯಮ ವರ್ಗದವರಿಗೆ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳುವಂತ ಪ್ರಾಮಾಣಿಕ ಉದ್ದೇಶ ಇಟ್ಕೊಂಡು ಮಾಡಿದಂತ ಸಂಸ್ಥೆ. ಕಳೆದ ವರ್ಷ 5 ಕೋಟಿಗಿಂತಲೂ ಅಧಿಕ ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಟಂತ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಅದು XLPU ಕಾಲೇಜು ಮಾತ್ರ. ಎಲ್ರಿಗೂ ನಮಸ್ಕಾರ. ನಾನು ಅಮೃತ್ ನಾಯಕ್ ಬಿ, ಎಕ್ಸೆಲ್ ಪದವಿ ಪೂರ್ವ ಕಾಲೇಜಲ್ಲಿ 2nd ಇಯರ್ ವಿದ್ಯಾರ್ಥಿ ಆಗಿದ್ದೇನೆ. ಫಸ್ಟ್ ಇಯರ್ನಲ್ಲಿ ನಾನು ಲೋಕಲೈಟ್ ಆಗಿದ್ದೆ, ಬಟ್ 2nd ಇಯರ್ ನಾನೀಗ ಹಾಸ್ಟೆಲ್ ಸೇರಿದ್ದೇನೆ. ಯಾಕೆಂದರೆ ಲೋಕಲೈಟ್ ಆಗಿದ್ದಾಗ ಅಷ್ಟು ಟೈಮ್ ಅಂತ ಸಿಗ್ತಿರ್ಲಿಲ್ಲ ಓದ್ಲಿಕ್ಕಂತ. ನಾನು JEE ಆಸ್ಪಿರೆಂಟ್ ಆಗಿದ್ದೇನೆ. ಸೊ JEE ಮೇನ್ 2026 ಕ್ರ್ಯಾಕ್ ಮಾಡಲು ನಾನು ಪ್ರಯತ್ನ ಪಡ್ತಿದ್ದೇನೆ. ಅದಕ್ಕಾಗಿ ಬಹಳ ಪರಿಶ್ರಮ ಅಗತ್ಯವಿದೆ. ಅದು ಪರಿಶ್ರಮ ಲೋಕಲೈಟ್ ಆಗಿ ವಿದ್ಯಾರ್ಥಿ ಆಗಿ ಸಿಕ್ಕಿರಲಿಲ್ಲ. ಸೊ ನಮ್ಮ ಚೇರ್ಮನ್ ಸರ್ ಅವರು ಕರೆದು
ನೀನು ಲೋಕಲೈಟ್ ಆಗಿದ್ದು ನಿಮಗೆ ಇಷ್ಟಿಷ್ಟು ಪ್ರಾಬ್ಲಮ್ಸ್ಗಳಿರ್ತದೆ ಅಂತ ಹೇಳಿ ಮೋಟಿವೇಟ್ ಮಾಡಿ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ರು. ಇಲ್ಲಿ ಹಾಸ್ಟೆಲಲ್ಲಿ ಬಹಳ ಒಳ್ಳೆ ಫೆಸಿಲಿಟೀಸ್ಗಳಿವೆ. ಪ್ರಾಪರ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಹಾಗೂ ನಮಗೆ ಒಳ್ಳೆ ಸ್ಟಡಿಯ ಟೈಮ್ ಕೂಡ ಸಿಗುತ್ತೆ. ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ JEE, NEET, CET ಎಲ್ಲಗಳಿಗೂ ಕ್ರ್ಯಾಕ್ ಮಾಡೋ ಉತ್ತಮ ಅವಕಾಶವಿರುತ್ತದೆ. ಯಾಕಂದರೆ ನಿಮಗೆ ಪ್ರಾಪರ್ ಟೈಮ್ ಸಿಗುತ್ತೆ ನಾನು ಸ್ಟಡಿ ಮಾಡಲಿಕ್ಕೆ. ಸೊ ನಿಮ್ಮಲ್ಲಿ ಯಾರಾದರೂ PU ಶಿಕ್ಷಣ ಎಲ್ಲಿ ಮಾಡೋದಂತ ಥಿಂಕ್ ಮಾಡ್ತಿದ್ರಿ, ಎಕ್ಸೆಲ್ ಪದವಿ ಪೂರ್ವ ಈಸ್ ಯುವರ್ ಬೆಸ್ಟ್ ಚಾಯ್ಸ್. ಇಲ್ಲಿ ಓದಿರುವ ಮಕ್ಕಳು ಇವತ್ತು ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾ ಇರಬಹುದು, ಒಳ್ಳೆಯ ಹುದ್ದೆಯಲ್ಲೂ ಕೂಡ ಇರಬಹುದು ಅಂತ ಅನ್ಕೊಂತೀನಿ. ಆತರ ಯಾರಾದ್ರೂ ಒಂದು ಎಕ್ಸಾಂಪಲ್ ಹೇಳ್ಬೋದಾ ಸರ್? ಸರ್, ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಶಮನ್ ರಾಜ್ ಅಂತ ಹೇಳಿ ನಮ್ಮ ಫಸ್ಟ್ ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ ಒಬ್ಬ, ಅವನೀಗ ಬೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅದೇ ತರ ನಮ್ಮಲ್ಲಿ ಕೀರ್ತನ್ ಅಂತ ಹೇಳಿದ್ದ, ಅವನೀಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ದೊಡ್ಡ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ. ಇನ್ನೊಬ್ಬ ನಮ್ಮ ಸುಮಂತ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದ, ಅವನು ಇವತ್ತು ನಮ್ಮೊಟ್ಟಿಗೆ IIT ಕಾನ್ಪುರದಲ್ಲಿ MS ಮಾಡ್ತಾ ಇದ್ದಾನೆ. ಅನೇಕ ವಿದ್ಯಾರ್ಥಿ ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಈಗಲೂ ನಮ್ಮ ಒಂದು XLPU ಕಾಲೇಜಿನ ಏನು ರಿವ್ಯೂಸ್ ನೋಡಿದ್ರೆ, ನಾನು ನನ್ನ ಹಳೆ ಸರ್, ನನ್ನ ದೊಡ್ಡ ಫ್ಯಾನ್ ಸರ್, ಹಳೆ ನಾನು ಸ್ಟೂಡೆಂಟ್ ಸರ್, ನಾನು ನಿಮ್ಗೆ ಅಲ್ಲಿ ಲೆಕ್ಚರ್ ಆಗಿದ್ದಾಗ ನೀವು ಟೀಚ್ ಮಾಡಿದ್ರಿ, ನಮ್ಮ ಕೋಚಿಂಗ್ ಸೆಂಟರ್ದಾಗ ನಾವು ಟೀಚ್ ಮಾಡಿದ್ರಿ, ನಿಮ್ಮಿಂದಾಗಿ ನಾನು ತುಂಬಾ ಹೆಲ್ಪ್ ಆಯ್ತು. ಈಗ ಕಳೆದ ವರ್ಷ ಒಂದು ಘಟನೆ ಹೇಳ್ತೇನೆ ಸರ್. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ತುಂಬಾ ಪೋಖ್ರಿ, ಅವನು ನಾಟಿ ತುಂಬಾ. ಯಾವಾಗ ನೋಡಿದ್ರು ನನ್ನ ಹತ್ರ ಬೈಸ್ಕೊಳ್ಳುದು, ನಾನೇ ಸ್ಟಾರ್ಟಿಂಗ್ ಅಲ್ಲಿ ನಾನೇ ವಾರ್ಡನ್, ನಾನೇ ಟೀಚರ್, ಎಲ್ಲ A to Z ನಾನೇ, ಆಯ್ತಾ. ಸೊ ಅವನಿಗೆ ನಂಗೆ ಹೇಗೆ, ಯಾಕಂದ್ರೆ ನಾನು ಕೂಡ ಪೋಖ್ರಿ ಸ್ಟೂಡೆಂಟ್ ಆಗಿದ್ದೆ. ಹಾಗೆ ಅಂತ ವಿದ್ಯಾರ್ಥಿಗಳು ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅವ್ರನ್ನ ಸರಿದಾರಿ ತರುವವನು. ಅವನು ಯಾವಾಗ್ಲೂ ಹೇಳ್ತಿದ್ದ, ಸರ್ ನಮಸ್ಕಾರ ಸರ್, ನಂದೊಮ್ಮೆ ಸೆಕೆಂಡ್ ಪೀಸ್ ಮುಗಿದ್ರೆ ಸಾಕು ಸರ್, ನಾನು ಈಚೆ ತಲೆ ಹಾಕಿ ಕೂಡ ಮಲಗಲ್ಲ ಸರ್, ಅಷ್ಟು ಸ್ಟ್ರಿಕ್ಟ್ ಇದೆ ಸರ್ ನಿಮ್ದು ಅಂತ ಹೇಳ್ತಾ ಇದ್ದ. ಆದ್ರೆ 1 ವರ್ಷ ಆಯ್ತು ಸರ್, ಅವ್ನು ಸೆಕೆಂಡ್ ಪೀಸ್ ಆಗಿ ಒಳ್ಳೆ ಮಾರ್ಕ್ ತಗೊಂಡು ಹೋದ. ಹೋಗುವಾಗ್ಲೂ ಬಾಯ್ ಸಾರ್ ಅಂತ ಹೇಳಿ ಹೋದ. 1 ವರ್ಷ ಆದ್ಮೇಲೆ ಬಂದ. ನಾನು ಏನೋ ಬಂದಲ್ಲ, ಧರ್ಮಸ್ಥಳ ಬಂದಿರ್ಬೋದು, ಬರ್ತಾರೆ ಧರ್ಮಸ್ಥಳಗೆಲ್ಲ ಬರ್ತಾರೆ ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು. ನಾನು ಹಾಗೆ ಅನ್ಕೊಂಡೆ, ಏನ್ ಮರೆ ಹೇಗಿದ್ಯಾ ಕೇಳಿದ್ರೆ, ಸರ್ ತುಂಬಾ ಥ್ಯಾಂಕ್ಸ್ ಸರ್, ನಂಗೆ ತುಂಬಾ ಲೈಫಲ್ಲಿ ತುಂಬಾ ಹೆಲ್ಪ್ ಆಯ್ತು ಸರ್, ಇಂಜಿನಿಯರಿಂಗ್ ಅಲ್ಲಿ ನಾನೀಗ ಟಾಪ್ ಅಲ್ಲಿ ಇದ್ದೇನೆ ಸರ್. ನಂಗೆ ಆಶ್ಚರ್ಯ, ಇಲ್ಲಿದ್ದಾಗ ಅವನು ಎವರೇಜ್ ಸ್ಟೂಡೆಂಟ್ ಅವ. ಆಮೇಲೆ ಏನ್ ಬಂದು ಕೇಳಿದ್ರೆ, ನನ್ನ ತಂಗಿಯನ್ನು ಅಡ್ಮಿಷನ್ ಮಾಡ್ಬೇಕು ಇಲ್ಲಿಗೆ ಅಂತ ಬಂದ ಅಂತ ಹೇಳಿ. ನಂಗೆ ಆಶ್ಚರ್ಯ, ಈ ಕಡೆ ತಲೆನೂ ಹಾಕಿ ಮಲಗಲ್ಲ ಅಂತ ಹೇಳ್ತಿದ್ದವ, ತಂಗಿನ ಯಾಕೆ ಮಾರಿ ಸೇರಿಸ್ತೀಯಾ, ನೀನ್ ಹೇಳ್ತಿದ್ಯಲ್ಲ ಮುಗ್ದ್ರೆ ಸಾಕು ಅಂತ ಹೇಳಿದ್ರೆ, ಸರ್ ಇಲ್ಲಿರುವಾಗ ಗೊತ್ತಾಗ್ಲಿಲ್ಲ ಸರ್ ನಂಗೆ ನಿಮ್ಮ ವ್ಯಾಲ್ಯೂ, ಎಕ್ಸೆಲ್ ನ ವ್ಯಾಲ್ಯೂ. ನಾನು 1 ವರ್ಷ ಇಂಜಿನಿಯರಿಂಗ್ ಹೋದಾಗ ನನ್ನ ರೂಮ್ಮೇಟ್ಸ್ ಬೇರೆ ಕಾಲೇಜಿಂದ ಬಂದವರೆಲ್ಲ ನೋಡಿದ್ರೆ, ನಂಗೆ ನೀವೆಂತ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಟ್ಟಿದ್ದೀರಿ ಸರ್, ನನ್ನ ತಂಗಿ ಕೂಡ ಇದೇ ಬೇಕು ಸರ್, ಅವಳು ಮನೇಲಿ ಇದ್ರೆ ಖಂಡಿತ 2 ವರ್ಷ PUC ಅಲ್ಲಿ ಆ ಕಡೆ ಈ ಕಡೆ ಆಗ್ತದೆ ಸರ್, ನಮ್ಮಲ್ಲಿ ಇಲ್ಲಿಯೇ ಒಂದು ಓದಿ ಅವಳಿಗೆ ಕೂಡ ನಂಗೆ ಹೇಗೆ ನೀವು ಒಂದು ದಾರಿದೀಪ ಆದ್ರಿ ಸರ್, ಅದೇ ತರ ನನ್ನ ತಂಗಿಗೆ ಕೂಡ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳುವಂತ ಮಾತನ್ನು ಹೇಳಿ ತಂಗಿಯನ್ನು ಕೂಡ ಇಲ್ಲಿ ಸೇರಿಸಿ ತಂಗಿಗೆ ನಾವು ಮೆಡಿಕಲ್ ಸೀಟ್ ಫ್ರೀ ಮಾಡಿ ಕೊಟ್ಟಿದ್ದೇವೆ. ಡಾಕ್ಟರ್ ನವೀನ್ ಕುಮಾರ್ ಮರಿಕೆ, ಪ್ರಾಂಶುಪಾಲರು, ಎಕ್ಸೆಲ್ ಪದವಿ ಪೂರ್ವ ಕಾಲೇಜು, ವಿದ್ಯಾಸಾಗರ ಕ್ಯಾಂಪಸ್, ಗುರುವಾಯನಕೆರೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿಶೇಷತೆ ಅಂತ ಹೇಳಿದ್ರೆ, ಹಸಿರು ಪರಿಸರದ ಮಧ್ಯೆ ಕೆರೆಯ ಸಾನ್ನಿಧ್ಯದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಓದು, ವ್ಯಾಸಂಗ, ಏಕಾಗ್ರತೆ ಇವು ಎಲ್ಲದಕ್ಕೆ ಅತ್ಯಂತ ಸೂಕ್ತ ಎನಿಸುವಂತಹ ವಾತಾವರಣ ಇಲ್ಲಿದೆ. ಕರ್ನಾಟಕದ ಮತ್ತು ಕರ್ನಾಟಕಕ್ಕೆ ಹೊಂದಿಕೊಂಡಂತೆ ಇರುವಂತಹ ರಾಜ್ಯಗಳಿಂದ ಇಲ್ಲಿಗೆ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಸಂತೋಷದಿಂದ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಕಾಲೇಜಿನ ವಿಶೇಷತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ವ್ಯಾಸಂಗದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕೂಡ ನಿರಂತರವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ವಾರ್ಷಿಕವಾಗಿ ಎಕ್ಸೆಲ್ ಪ್ರಭಾ, ಅಕ್ಷರೋತ್ಸವ, ಶೋಧ ಎನ್ನುವಂತಹ ವಿಜ್ಞಾನ ಮೇಳ, ಗುರುನಮನ ಎನ್ನುವಂತಹ ವಿಶಿಷ್ಟವಾದಂತಹ ಪಾಲಕ ಗುರುಗಳು ಯಾರೆಲ್ಲ ಇದ್ದಾರೆ ಅವರ ಗೌರವಾರ್ಪಣೆ ಕಾರ್ಯಕ್ರಮ, ರಕ್ಷಕ ನಮನ ಎನ್ನುವಂತಹ ದೇಶದ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡುವಂತಹ ವೀರರಿಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಕ್ಕಳಿಗೆ ಸ್ಫೂರ್ತಿ ತುಂಬುವುದಕ್ಕೆ ಬೇಕಾಗಿ ಮಾಡ್ತಾ ಬಂದಿದ್ದೇವೆ. ನೋಡಿ ವೀಕ್ಷಕರೇ, ಇದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಿದ್ರೆ, ನಾನು ಸುಮಾರು ಸ್ಕೂಲ್ಗಳು, ತುಂಬ ಟಾಪ್ ಸ್ಕೂಲ್ಗಳನ್ನು ನಿಮಗೆ ತೋರಿಸಿದ್ದೆ. ಆದರೆ ಕಾಲೇಜ್ ವಿಚಾರಕ್ಕೆ ಬಂದಾಗ ನನಗೆ ತುಂಬ ಇಷ್ಟ ಆಗಿರುವಂಥ ಸಂಸ್ಥೆ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿರುವಂಥ ಕ್ಯಾಂಪಸನ್ನು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಈಗ 5,000 ಮಕ್ಕಳಿದ್ರು ಕೂಡ ಅವರೆಲ್ಲರಿಗೂ ಓವರ್ ಆಲ್ ಕಾನ್ಸಂಟ್ರೇಷನ್ ಬೇಕು ಅಂತ ಒಂದೊಂದು ಬ್ಲಾಕ್ ವೈಸ್ ಇವರು ಮಾಡಿದ್ದಾರೆ. ಟೋಟಲ್ ನಾನು ಮಕ್ಕಳನ್ನು ಕೂಡ ಮಾತಾಡಿಸಿದೆ, ಮಕ್ಕಳ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಯಾರಾದರೂ ನನ್ನ ಮಗುವಿಗೆ ದಿ ಬೆಸ್ಟ್ ಕಾಲೇಜಲ್ಲಿ ಒಳ್ಳೆಯ PUC ಶಿಕ್ಷಣವನ್ನು ಕೊಡಬೇಕು, ಒಳ್ಳೆಯ PUC ಶಿಕ್ಷಣನೇ ಬೇಕು ನನ್ನ ಮಗುವಿಗೆ ಅಂತ ಹಾತೊರೆಯೋರು ತುಂಬ ಜನ ಇರ್ತಾರೆ. ಅಂಥವರಿಗೆ ಈ ವಿಡಿಯೋವನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾದ್ರಿ. ಸೊ ನಿಮ್ಮ ಟೋಟಲ್ ಜರ್ನಿನೂ ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಅದ್ರ ಜೊತೆಗೆ ಎಕ್ಸೆಲ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಬಿಲ್ಡ್ ಮಾಡಿ ಆ ಕನಸನ್ನು ಇವತ್ತು ನನಸು ಮಾಡಿಕೊಂಡು
ರಾಜ್ಯ ದೇಶ ಎಲ್ಲ ಕಡೆನೂ ನಿಮ್ಮ ಹೆಸರಿದೆ. ಸೊ ಅಂಥದ್ರಲ್ಲಿ ನಮಗೂ ಕೂಡ ಒಂದು ಸಮಯವನ್ನು ಕೊಟ್ಟು ಸೊ ನಮ್ಮ ಜೊತೆಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ನಮ್ಮ ವೀಕ್ಷಕರು ಯಾರೇ ಬಂದರೂ ಕೂಡ ಅವ್ರಿಗೆ ಒಂದು ಸ್ಪೆಷಲ್ ಕನ್ಸೆಷನ್ ನಿಮ್ಮ ಕಡೆಯಿಂದ ಇರಲಿ. ಖಂಡಿತ ಸರ್. ಅದರೊಟ್ಟಿಗೆ ನಾವು ಸ್ಕೂಲ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಓಕೆ, 6th ಇಂದಲೇ ಈಗ ನೀಟ್ ಕೋಚಿಂಗ್, JEE, CT ಕೋಚಿಂಗ್ ನ ಫೌಂಡೇಶನ್ ಕ್ಲಾಸ್ ಅನ್ನು ನಾವು ಓಕೆ 6ನೇ ಕ್ಲಾಸ್ ಇಂದಲೇ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಅಂತ ಹೇಳುವಂತ ಒಂದು ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ಯಾರಾದ್ರೂ ಈಗ ನಂಗೆ ಒಂದು 6th ಇಂದಲೇ ಅಥವಾ 8th 9th 10th ಅಲ್ಲಿ ನಂಗೆ ಒಂದು ಹಾಸ್ಟೆಲ್ ಬೇಕು ಅಂತ ಹೇಳಿ, ನಮಗೆ ಫೌಂಡೇಶನ್ ಕ್ಲಾಸಸ್ ಸ್ಕೂಲ್ ಡೇಸ್ ಇಂದಲೇ ಬೇಕು ಅಂತ ಹೇಳುವಂತ ಯಾರಾದ್ರೂ ಉದ್ದೇಶ ಇದ್ರೆ ಅವರಿಗೆ ನಾವು 6th ಇಂದಲೇ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ, ಅದು PUC ಮಾತ್ರ ಅಲ್ಲ, ಈಗ ಅದು CBSE ಮತ್ತೆ ಸ್ಟೇಟ್ ಬೋರ್ಡ್ ಸಪರೇಟ್ ಆಗಿ ನಾವು ಸ್ಕೂಲ್ ಅನ್ನು ಕೂಡ ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಾನು ನೋಡಿರುವಂತದ್ದು ಏನಂದ್ರೆ PUC 2 ವರ್ಷದಲ್ಲಿ ಮಕ್ಕಳನ್ನು ಕೆಲವೊಮ್ಮೆ ನಾವು ರೆಡಿ ಮಾಡುವಂತದ್ರಲ್ಲಿ ಅನೇಕ ವಿದ್ಯಾರ್ಥಿಗಳು ಹುಷಾರಿರ್ತಾರೆ, ಅಂತವರಿಗೆ ಆಗ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಆಗ್ಲೇಬೇಕು ಅಂತ ಹೇಳುವಂತ ಉದ್ದೇಶ ಇದ್ದವರಿಗೆ ನಾವು ಒಂದು ಸ್ವಲ್ಪ 6th ಇಂದಲೇ ಟ್ರೈನಿಂಗ್ ಕೊಟ್ಟರೆ ತುಂಬಾ ಯೂಸ್ ಆಗುತ್ತೆ. ಅವರಿಗೂ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಖಂಡಿತ ಸರ್. ಓಕೆ, ನೋಡಿ ಸ್ಕೂಲ್ ಕೂಡ ಇಲ್ಲಿದೆ. ಸ್ಕೂಲ್ನ ಫೆಸಿಲಿಟಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಕಾಲೇಜಿಗೆ ಯಾರಾದರೂ ಸೇರೋದಿದ್ರು ಕೂಡ ಸೇರ್ಬೋದು. ನಾನು ಇವರ ಕಾಂಟ್ಯಾಕ್ಟ್ ನಂಬರ್, ಈಗ ಅಡ್ಮಿಷನ್ ಓಪನ್ ಆಗಿದೆ, ಇವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಲ್ಲಿ ಅಡ್ರೆಸ್, ಗೂಗಲ್ ಮ್ಯಾಪ್ ಲೊಕೇಶನ್ ಪ್ರತಿಯೊಂದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್ ಹೆಗ್ಗದ್ದೆ ಸ್ಟುಡಿಯೋದವರಿಗೆ. ನಿಮ್ಮ ಒಂದು ದೊಡ್ಡ ಅಭಿಮಾನಿ ಕೂಡ ನಾನು, ಯಾಕಂದ್ರೆ ನಿಮ್ಮ ಅನೇಕ ವಿಡಿಯೋಗಳನ್ನ ನೋಡ್ತಾ ಇರ್ತೇನೆ. ನೀವು ಈ ಕಡೆ ಬಂದಾಗ ನಮ್ಮ ಕಾಲೇಜ್ ವಿಸಿಟ್ ಮಾಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ನಮ್ಮ ವೀಕ್ಷಕರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಒಂದ್ಸಲ ನಿಮ್ಮ ಆಯ್ಕೆ ಎಕ್ಸೆಲ್ ಆಗಿರಲಿ ಅಂತ ನಾನು ಕೂಡ ಅಂದ್ಕೊತೀನಿ. ಗುರುವಾಯನಕೆರೆಗೆ ಬಂದಾಗ ನೀವು ಇಲ್ಲಿಗೆ ಅಡ್ಮಿಷನ್ ಮಾಡೋದಕ್ಕಿಂತ ಮುಂಚೆಯೂ ಕೂಡ ಒಂದ್ಸಲ ವಿಸಿಟ್ ಮಾಡಬಹುದು. ಯಾಕಂದರೆ ಇಲ್ಲಿ ನೀವು ಓವರಾಲ್ ಆಗಿ ಒಂದು ಕ್ಯಾಂಪಸನ್ನು ನೋಡಿದ್ರೆ ನಿಮಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ಎನಿ ಟೈಮ್ ಸರ್ನ್ನು ಕೂಡ ನೀವು ಭೇಟಿ ಆಗ್ಬೋದು, ಇಲ್ಲಿಗೆ ಆರಾಮಾಗಿ ಬರಬಹುದು. ಆಮೇಲೆ ಇಲ್ಲಿರುವಂಥ ಕೋಆರ್ಡಿನೇಟರ್ ಎಲ್ಲರೂ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಏನೂ ಡೌಟನ್ನು ಇಟ್ಕೋಬೇಡಿ. ಒಂದ್ಸಲ ಕಂಪ್ಲೀಟಾಗಿ ಇಲ್ಲಿ ಬಂದು ನೋಡಿಕೊಂಡು ಹೋಗಿ ಬೇಕಾದರೆ ನಿಮ್ಮ ಮಗುವನ್ನು ಅಡ್ಮಿಷನ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.